త్రిదళం త్రిగుణాకారం త్రినేత్రం చ త్రియాయుధం త్రిజన్మ పాప సంహారం ఏకబిల్వం శివార్పణం త్రిశాఖైః బిల్వపత్రైశ్చ అచ్ఛిద్రైః కోమలైః శుభైః తవ పూజాం కరిష్యామి ఏకబిల్వం శివార్పణం కోటికన్యా మహాదానం తిలపర్వతకోటయః కాంచనం శైలదానేన ఏకబిల్వం శివార్పణం కాశీక్షేత్రనివాసం చ కాళభైరవదర్శనం ప్రయాగే మాధవం దృష్ట్వా ఏకబిల్వం శివార్పణం ఇందువారే వ్రతం స్థిత్వా నిరాహారో మహేశ్వరా నక్తం హౌష్యామి దేవేశ ఏకబిల్వం శివార్పణం రామలింగ ప్రతిష్ఠా చ
ಈಗ ಕಲಾವಿದರಾಗಿರ್ತಕ್ಕಂಥ ನಾಗನಗೌಡರು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಬೇಕು.
ನಿನ್ನಾಟಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟಬಲ್ಲವ್ರ್ಯಾರ್ಯಾರೋ ಶಿವಸಾಂಬ ಜಯ ನಮಃ ಪಾರ್ವತಿ ಮಹಾದೇವ ಜಗದ್ಗುರು ಪಂಚಾಚಾರ್ಯ ಸ್ವಾಮಿ ಮಹಾರಾಜ್ ಕಿ ಪುಟ್ಟರಾಜ ಶಿವಯೋಗೀಶ್ವರ ಸ್ವಾಮಿ ನಮಃ ಪಾರ್ವತಿ ಶಿವರ ಮಹಾದೇವ ಹೇಮ ನಿನ್ನದಲ್ಲ ಭೂಮಿ ಇದು ಜಗತ್ತಿನ ವಿಧಿನೋಡ ಇದು ಜಗತ್ತಿನ ವಿಧಿನೋಡ 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 ವಿಧಿನೋಡ
ಭೂಮಿ ನಿನ್ನದಲ್ಲ ಪ್ರೇಮ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಕಾಮಿನಿ ನಿನ್ನವಳಲ್ಲ ಇದು ಜಗತ್ತಿನ ವಿಧಿ ನೋಡ ಇದು ಜಗತ್ತಿನ ವಿಧಿ ನೋಡ ವಿಧಿ ನೋಡ ವಿಧಿ ನೋಡ ವಿಧಿ ನೋಡ ವಿಧಿ ನೋಡ ಭೂಮಿ ನನ್ನದಲ್ಲ ಪ್ರೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಪ್ರೇಮ ನಿನ್ನದಲ್ಲ ಪ್ರೇಮ ನಿನ್ನದಲ್ಲ ಪ್ರೇಮ ನಿನ್ನದಲ್ಲ ಪ್ರೇಮ ನಿನ್ನದಲ್ಲ. ಶಿವಶರಣರ ಒಂದು ತುಲಾಭಾರ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪರಮ ಪೂಜ್ಯರು ಮೇಲ್ಮಠದ ಋಷಭೇಂದ್ರಯ್ಯ ಗುರುಗಳ ಸಂಜಾತರಾಗಿರ್ತಕ್ಕಂಥ ವೇದಮೂರ್ತಿ ಷಡಕ್ಷರಿ ಸ್ವಾಮಿ ಅವರಿಗೆ ಈ ಒಂದು ವೇದಿಕೆಯ ಮುಖಾಂತರ ಅವರಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚಪ್ಪಾಳೆ ಹೊಡ್ರಿ. ಹಾಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾತನಾಡುವ ನಡೆದಾಡುವ ಸಂಚಾರಿ ಸಂತ ಭಕ್ತರ ಭಗವಂತ ಪರಮ ಹರನ ಸ್ವರೂಪಿ ಪರಮ ಅವತಾರಿ ಶಾಂತಮೂರ್ತಿ ಕರಿಬಸವ ಶಿವಶರಣರ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತ. ಹಾಗೆ ಮಾತೋಶ್ರೀಯಾಗಿರ್ತಕ್ಕಂಥ ಶಿವನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಹಾಗೆ ಕರಿಬಸವ ಅಪ್ಪನ ಶಿವನ ಅರ್ಧಾಂಗಿನಿ ಪಾರ್ವತಿ ಯಾವ ಥರನೋ ಅದೇ ಪ್ರಕಾರದೊಳಗ ಪರಮ ಪೂಜ್ಯ ಕರಿಬಸವ ಶಿವಶರಣರ ಅರ್ಧಾಂಗಿನಿಯಾಗಿರ್ತಕ್ಕಂಥ ಮಾತೋಶ್ರೀ ಧರ್ಮಪತ್ನಿ ಪಾರ್ವತಮ್ಮ ಅಮ್ಮನವರಿಗೂ ಕೂಡ ಈ ಒಂದು ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನಾವು ಆಗಲೇ ಅವರನ್ನು ಆಹ್ವಾನ ಮಾಡಿದ್ವಿ. ಆದರೂ ಕೂಡ ಅವರು ವೇದಿಕೆಗೆ ನಾವು ಬರೋದಿಲ್ಲಪ್ಪ, ಇಲ್ಲೇ ಕೆಳಗೆ ಕೂತ್ಕೊಂಡು ನಾವು ಗುರುಗಳ ಒಂದು ಹಿತವಚನವನ್ನು ಹಾಗೂ ಗುರುಗಳ ಒಂದು ತುಲಾಭಾರ ಸೇವೆಯನ್ನು ಕೆಳಗನೆ ಕೂತ್ಕೊಂಡು ನಾವು ನೋಡ್ತೀವಿ ಎನ್ನತಕ್ಕಂಥ ಮನೋಭಾವದಿಂದ ಕೆಳಗಡೆ ಆಸೀನರಾಗಿರ್ತಕ್ಕಂಥ ಯಾವ ಹಿರಿಯ ಮುಖಂಡರಾಗಿರ್ತಕ್ಕಂಥ ನಾಡಗೌಡರ ಜಯದೇವಗೌಡರ ಅವರಿಗೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ಸ್ವಾಗತ ಹಾಗೂ ಸುಸ್ವಾಗತ. ಹಾಗೆಯೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಇನ್ನೊಬ್ಬ ಹಿರಿಯ ಮುಖಂಡರಾಗಿರ್ತಕ್ಕಂಥ ಓತೂರು ಹೇಮದ್ರಿ ಅಣ್ಣನವರಿಗೂ ಕೂಡ ಈ ಒಂದು ವೇದಿಕೆಯ ಮೂಲಕ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಕುರುಗೋಡಿನ ನಾಡಗೌಡರ ಮರೇಗೌಡರಿಗೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರ್ತಾ, ಹಾಗೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಾಡಗೌಡರ ಮರೇಗೌಡರು ಈ ಒಂದು ಅವಸರದೊಳಗೆ ಅಂದರೆ ನಾವು ಅಂದುಕೊಂಡಿದ್ದಿಲ್ಲ ಅಪ್ಪನವರ ತುಲಾಭಾರ ಮಾಡಬೇಕು ಅಂತ. ಒಂದು 4-5 ದಿನಗಳ ಕೆಳಗನೆ ಒಂದು ಕರಿಬಸವ ಅಪ್ಪನವರಿಗೆ ಒಂದು ತುಲಾಭಾರ ಮಾಡಬೇಕು ಎನ್ನತಕ್ಕಂಥ ಒಂದು ಉದ್ದೇಶದೊಳಗೆ ಮಾತನಾಡಿದಾಗ ನಾವು 2010ರಲ್ಲಿ ಪ್ರಥಮವಾಗಿ ಶರಣರಿಗೆ ಇದೇ ಒಂದು ಸುಕ್ಷೇತ್ರ ಇದೇ ಒಂದು ಸ್ಥಾನದೊಳಗೆ ಅದ್ದೂರಿಯಾಗಿರ್ತಕ್ಕಂಥ ಒಂದು ತುಲಾಭಾರ ಏರ್ಪಟ್ಟಿತ್ತು. ಆಗ ಕನಿಷ್ಠ ಅಂತಂದರೆ ಜನಗಳ ಭಕ್ತರ ಎಣಿಕೆ ಮಾಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥ ಜನಸಂಖ್ಯೆ ಕೂಡಿರ್ತಕ್ಕಂಥದ್ದು
ಅದಕ್ಕಾಗಿ ಮತ್ತೆ ಈಗ ತುಲಾಭಾರ ಮಾಡೋಣ ಅಂತ ನಾವು ಯೋಚನೆ ಮಾಡಿದಾಗ ಆಗ ಸಾವಿರಾರು ಜನ ಕೂಡಿದ್ರು. ಈಗ ತುಲಾಭಾರ ಮಾಡ್ತೀವಪ್ಪ ಅಂತಂದ್ರೆ ನೂರಾರು ಜನ ಕೂಡ ಕೊಡ್ತಾರೋ ಇಲ್ಲೋ. ಯಾಕ ಅಂತಂದರೆ ಇವತ್ತು ಗುರು ಪೌರ್ಣಿಮೆ. ಅದರ ನಿಮಿತ್ತವಾಗಿ ಅವರವರ ಶಿಷ್ಯರು ಅವರವರ ಗುರುಗಳ ಒಂದು ಪೂಜೆಗಾಗಿಯೋ ಅಥವಾ ಅವರ ದರ್ಶನಕ್ಕಾಗಿಯೋ ಹೋಗುವುದು ಉಂಟು. ಅದಕ್ಕಾಗಿ ಇವತ್ತಿನ ದಿನ ಏನೇ ಆಗಲಿ ನಮ್ಮ ಗುರುಗಳ ಒಂದು ತುಲಾಭಾರವನ್ನು ನಾವು ಎಲ್ಲರೂ ನೋಡಿ ನಮ್ಮ ಕಣ್ಣುಗಳು ನಮ್ಮ ಮನಸ್ಸು ತೃಪ್ತಿಯಾಗಲಿ ಎನ್ನತಕ್ಕಂಥ ಒಂದು ಉದ್ದೇಶದೊಳಗ ಇವತ್ತು ಏನು ಈ ಒಂದು ತುಲಾಭಾರದ ಸೇವೆಯನ್ನು ನಮ್ಮ ಯಾವ ಶ್ರೀಶೈಲ ಮಲ್ಲಿಕಾರ್ಜುನನ ಈ ಒಂದು ಪ್ರಸಾದ ಕೊಡ್ತಕ್ಕಂಥ ಸೇವಾ ಸಮಿತಿಯವರ ಹಾಗೂ ಬಾದನಟ್ಟಿ ಎಲ್ಲ ಸದ್ಭಕ್ತರ ಹಾಗೂ ಒಂದು ಈ ಶ್ರೀಶೈಲ ಪಾದಯಾತ್ರೆ ಬರ್ತಕ್ಕಂಥ ಎಲ್ಲ ಸದ್ಭಕ್ತರ ಒಂದು ನೆರವಿನ ಮೇರೆಗೆ ಈ ಒಂದು ತುಲಾಭಾರ ನಡೀತಾ ಇದೆ. ಅದಕ್ಕಾಗಿ ಈ ನಮ್ಮ ಒಂದು ಮನವಿಗೆ ಹೋಗೊಟ್ಟು ಎಲ್ಲರೂ ಕೂಡ ಕರಿಬಸವ ಶಿವಶರಣರ ತುಲಾಭಾರವನ್ನು ವೀಕ್ಷಿಸಲು ಬಂದಿರತಕ್ಕಂಥ ಎಲ್ಲ ಊರಿನ ಹಾಗೂ ಸುತ್ತಮುತ್ತಲಿನ ಎಲ್ಲ ಗುರು ಹಿರಿಯರೇ ಮಾತೆಯರೇ ಎಲ್ಲರಿಗೂ ಕೂಡ ಈ ಒಂದು ವೇದಿಕೆಯ ಮುಖಾಂತರ ಸ್ವಾಗತ ಮತ್ತು ಸುಸ್ವಾಗತ. ಯತ್ಸುಖೇ ನಾನು ಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ ಧರ್ಮ ಏವ ಸಮಸ್ತಾನಾಂ ದುಃಖಾನಾಂ ಶಮನೌಷಧಂ ನಿತ್ಯಂ ಧರ್ಮಾಮೃತಂ ಪೀತ್ವಾ ಸುಖಿನಃ ಸಂತು ಮಾನವಾಃ. ಪ್ರಥಮದಲ್ಲಿ ಪ್ರಾತಸ್ಮರಣೀಯರು, ತ್ರಿಕಾಲ ವಂದನೀಯರು, ವಿಶ್ವ ಕಲ್ಯಾಣ ಯೋಗೀಶ್ವರರು, ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಪರಮ ಪವಿತ್ರವಾದ ಅಡಿದಾವರೆಗಳಲ್ಲಿ ನಾವು ನೀವುಗಳೆಲ್ಲರೂ ಅತ್ಯಂತ ಭಯಭಕ್ತಿಯಿಂದ ನಮಸ್ಕರಿಸಿ ಶ್ರೀಮಠದ ಕರ್ತೃಗದ್ದಿಗೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಈ ಶ್ರೀಮಠದ ಚೇತನ ಸ್ವರೂಪಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಬ್ರಹ್ಮನಿಷ್ಠ ವೇದಮೂರ್ತಿ ಬಸಯ್ಯ ತಾತನವರ ಕರ್ತೃಗದ್ದಿಗೆಗೆ ಹಣೆಮಣಿದು ಆ ಮಹಾಮಹಿಮರ ಕೃಪಾಛತ್ರದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಹಾಗೂ ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಕುರುಗೋಡಿನ ಮೇಲುಮಠದ ವೇದಮೂರ್ತಿ ಷಡಕ್ಷರ ಸ್ವಾಮಿಯವರ ಪಾದಗಳಲ್ಲಿ ನಮಸ್ಕರಿಸಿ, ಅದೇ ತರನಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಪರಮ ಪೂಜ್ಯ ಈಗಾಗಲೇ ನಮ್ಮ ಸಂಚಾಲಕರವರ ಬಗ್ಗೆ ತಿಳಿಸಿದ್ದಾರೆ, ನಡೆದಾಡುವ ದೇವರು ಹಾಗೂ ಈ ಯುಗದ ಅತ್ಯಂತ ಶ್ರೇಷ್ಠ ಶಿವಶರಣರಲ್ಲಿ ಒಬ್ಬರಾಗಿರ್ತಕ್ಕಂಥ ಪರಮ ಪೂಜ್ಯ ಕರಿಬಸವ ಶಿವಶರಣರು ಹಾಗೂ ಅವರ ಧರ್ಮಪತ್ನಿಯವರು ಸಾಕ್ಷಾತ್ ಕೈಲಾಸದಲ್ಲಿ ಪರಶಿವ ಮತ್ತು ಪಾರ್ವತಿಯವರ ಉಪಾಧಿಯಲ್ಲಿ ಈ ಸಭೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪೂಜ್ಯ ಶರಣರಿಗೂ ಮಾತೋಶ್ರೀ ತಾಯಿಯವರಿಗೂ ನಾವು ನೀವುಗಳೆಲ್ಲರೂ ಅತ್ಯಂತ ಭಯಭಕ್ತಿಯಿಂದ ನಮಸ್ಕರಿಸಿ, ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮುಖ್ಯ ಆಗಮಿಸಿರ್ತಕ್ಕಂಥ ನನ್ನ ಸಹೋದರ ಕುರುಗೋಡಿನ ನಾಡಗೌಡರು ಜಯದೇವಗೌಡರೇ ಹಾಗೂ ಇನ್ನೊಬ್ಬ ಸಹೋದರ ಶ್ರೀ ಹೋತೂರ್ ಹೇಮಾದ್ರಿಯವರೇ ಹಾಗೂ ಇನ್ನುಳಿದ ಎಲ್ಲ ನನ್ನ ಆತ್ಮೀಯರೇ ಹಾಗೂ ಈ ಧರ್ಮಛತ್ರದಲ್ಲಿ ಸಮ್ಮಿಲಿತರಾಗಿರುವ ಸದುವಿನಯ ಸಂಪನ್ನ ಸದ್ಭಕ್ತರೇ ಹಾಗೂ ವಾತ್ಸಲ್ಯ ಮೂರ್ತಿಯಾದ ತಾಯಂದಿರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಕಾರ್ಯಕ್ರಮ ಕುರಿತು ನಾನು ಏನು ಮಾತಾಡಬೇಕಾಗಿತ್ತು ಅದನ್ನು ನನ್ನಿಂದ ಮಾತನಾಡೋಕ್ಕಾಗೋದಿಲ್ಲ ಅಂತೇಳಿ ನಮ್ಮ ಸಂಚಾಲಕರ ಬೆನ್ನ ಹಿಂದೆ ನಿಂತು ಅವರ ಬಾಯಿಂದ ಎಲ್ಲ ವಿಚಾರಗಳನ್ನು ಈ ವೇದಿಕೆಗೆ ನಾನು ತಿಳಿಸಿ ಕೊಟ್ಟಿದ್ದೇನೆ. ಆದರೂ ನನಗೆ ಒಂದು ಕರ್ತವ್ಯ ವಹಿಸಿದ್ದಾರೆ, ಇಲ್ಲ ನೀವು ಒಂದು ಸಭೆಯನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡಿ ಅಂತೇಳಿ ನಾನು ಬಹಳ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ, ಯಾಕೆಂದರೆ ಮುಂದೆ ನಡೆಯತಕ್ಕಂಥ ನ ಭೂತೋ ನ ಭವಿಷ್ಯತಿ ಅಂತ ಒಂದು ಕಾರ್ಯಕ್ರಮ, ಪೂಜ್ಯ ಶಿವಶರಣರ ಒಂದು ತುಲಾಭಾರ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮಕ್ಕೆ ನಾವು ನೀವುಗಳೆಲ್ಲರೂ ಹೆಚ್ಚಿನ ಸಮಯವನ್ನು ಮೀಸಲಿಟ್ಟು ನನ್ನ ಒಂದೆರಡು ಮಾತುಗಳಲ್ಲಿ ನಾನು ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ನಾವು
ಈಗ ನಾವು ಪೂಜ್ಯ ಶರಣರ ತುಲಾಭಾರ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದು ಯಾಕೆ ಅಂತಂದರೆ ನಮ್ಮ ಭವಬಂಧನದ ಬಾಧೆಗಳನ್ನು ಕಳೆಯುವುದಕ್ಕೋಸ್ಕರ ನಾವು ಅವರ ತುಲಾಭಾರವನ್ನು ಮಾಡ್ತಾ ಇದ್ದೇವೆ ಹೊರತಾಗಿ ಅದು ಅವರಿಗೆ ಯಾವುದೂ ಅವರಿಗೆ ಇಷ್ಟ ಇರಲಿಲ್ಲ. ಅದು ನಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುವುದಕ್ಕೋಸ್ಕರ ಈ ಒಂದು ತುಲಾಭಾರ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಈಗಾಗಲೇ ನಮ್ಮ ನಿರೂಪಕರು ಹೇಳಿದರು, 10 ವರ್ಷಗಳಿಂದ ಬಹಳ ಅದ್ಧೂರಿಯಾಗಿ ಶರಣರ ಒಂದು ತುಲಾಭಾರ ಕಾರ್ಯಕ್ರಮ ನಡೆದಿತ್ತು ಅಂತೇಳಿ. ಈಗ ಒಂದು ದಶಕದ ನಂತರ 10 ವರ್ಷಗಳ ನಂತರ ಮತ್ತೆ ಈ ಕಾರ್ಯಕ್ರಮಕ್ಕೆ ಹೊಸ ರೂಪ ಬಂದಿದೆ ಅಂತ ಹೇಳಿದರೆ ಏನು ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮನುಷ್ಯನ ಜೀವನದಲ್ಲಿ ಪರಿವರ್ತನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಂದು ಹಂತದಲ್ಲಿಯೂ ನಾವು ಪರಿವರ್ತನೆಯನ್ನು ಕಾಣ್ತಾ ಇದ್ದೇವೆ. ನೋಡ್ರಿ, ಈ ಮಠದ ಶ್ರೀಮಠದ ಕಾರ್ಯಕ್ರಮಗಳ ಬಗ್ಗೆ ಒಂದು ನನಗೆ ತಿಳಿದ ಮಟ್ಟಿಗೆ ಒಂದು ಸಿಂಹಾವಲೋಕವನ್ನು ಮಾಡಿದಾಗ ಈ ಕಾರ್ಯಕ್ರಮ, ಈ ಮಠ ಯಾವ ರೀತಿ ಇತ್ತು, ಹೇಗೆ ಇದು ದಿನೇ 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 ವರ್ಷದಿಂದ ವರ್ಷಕ್ಕೆ ಇದು ಹೇಗೆ ಬೆಳೀತಾ ಬಂತು ಅಂದರೆ ಬಿದಿಗೆಯ ಚಂದ್ರನೋಪಾದಿಯಲ್ಲಿ ಬಂತಿದೆ. ಗೊತ್ತಲ್ಲ ಬಿದಿಗೆಯ ಚಂದ್ರ ಹೇಗೆ ಅಮಾವಾಸ್ಯ ಮರುದಿನ ಪಾಡ್ಯ ಚಂದ್ರ ಉದಯ ಆಗ್ತಾನೆ, ಅಲ್ಲಿಂದ ನಂತರ ಬಿದಿಗೆ ತದಿಗೆ ಅವು ಎಲ್ಲವೂ ವೃದ್ಧಿ ಚಂದ್ರ ವೃದ್ಧಿ ಆಗ್ತಾನೆ. ಅದೇ ರೀತಿ ನಮ್ಮ ಬಸಯ್ಯ ತಾತನವರ ಆಶ್ರಮ ಶ್ರೀಮಠವು ಸಹಿತ ಬಿದಿಗೆಯ ಚಂದ್ರನೋಪಾದಿಯಲ್ಲಿ ಈ ಮಠ ಬೆಳಗ್ತಾ ಇದೆ. ಈ ಭಾಗದಲ್ಲಿ ನಿಜವಾಗ್ಲೂ ನಾವೆಲ್ಲ ಹೆಮ್ಮೆ ಪಡಬೇಕಾದ ಸಂಗತಿ ಅಂತಂದರೆ ನಮ್ಮ ಶರಣರು ಎಷ್ಟು ಧರ್ಮ ಕಾರ್ಯಗಳನ್ನು ನಡೆಸಿಕೊಂಡು ಬಂದು ಜನಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ ಅಂತ ಅನ್ನೋದಕ್ಕೆ ಇವತ್ತಿನ ಈ ಸಭೆ ಸಾಕ್ಷಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದರೆ ಸಾವಿರಾರು ಜನ ಸೇರಬೇಕಾಗಿತ್ತು, ಆದರೆ ಕೇವಲ ಕೆಲವು ಜನ, ಇಲ್ಲೇನು ಕಡಿಮೆ ಏನಿಲ್ಲ, ಚೆನ್ನಾಗಿ ಸೇರಿದ್ದಾರೆ ಜನ. ಭಾಳ ಒಂದು ವೀರಶೈವ ಧರ್ಮದಲ್ಲಿ ಒಂದು ಹೇಳ್ತಾರೆ, ಕಸ ತಿನ್ನೋದಕ್ಕಿಂತ ತುಸು ತಿನ್ನೋದು ಲೇಸು ಅಂತೇಳಿ. ಸಾವಿರಾರು ಜನರನ್ನು ಸೇರಿಸ್ಕೊಂಡು ದೊಡ್ಡ ದಂಗೆ ಗಲಭೆ ಮಾಡಿಕೊಂಡು ಕಾರ್ಯಕ್ರಮ ನಡೆಸೋದಕ್ಕಿಂತಲೂ ಅಚ್ಚುಕಟ್ಟಾಗಿ ನೋಡ್ರಿ, ಎಷ್ಟು ಸ್ತಬ್ಧವಾಗಿ ಭಾಳ ಸೈಲೆಂಟಾಗಿ ತಾವೆಲ್ಲ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನೀವೆಲ್ಲ ಹೇಗೆ ಅಂತಂದರೆ ಗಟ್ಟಿ ಕಾಳುಗಳು, ಧರ್ಮದ ಕ್ಷೇತ್ರದಲ್ಲಿ ನೀವೆಲ್ಲರೂ ಬಹಳ ಗಟ್ಟಿ ಕಾಳುಗಳು. ಅದು ಎಲ್ಲ ಯಾವುದರಿಂದ ಸಾಧ್ಯ ಅಂದರೆ ಪೂಜ್ಯ ಕರಿಬಸವನಗೌಡ ಶರಣರ ಒಂದು ಕೃಪಾಶೀರ್ವಾದದಿಂದ ಈ ಎಲ್ಲ ಧರ್ಮ ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಇಲ್ಲಾಂದರೆ ಹುಡುಗಾಟಲ್ಲ. ಈಗಿನ ದಿನಮಾನಗಳಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ ಸಹಿತ ಬರೀ ಗಲಾಟೆ, ಪಕ್ಕದ ಕುಂತವ್ರು ಅವ್ರನ್ನ ಮಾತಾಡ್ಸೋದು, ಇವ್ರನ್ನ ಮಾತಾಡ್ಸೋದು. ಇಲ್ಲಿ ನೋಡ್ರಿ, ಈ ಸಭೆಯಲ್ಲಿ ಎಷ್ಟು ಮೌನವಾಗಿ ಎಲ್ಲರೂ ತದೇಕ ಚಿತ್ತರಾಗಿ ಪೂಜ್ಯರನ್ನು ಗುರುಗಳನ್ನು ನೀವು ನೋಡ್ತಾ ಇದ್ದೀರಿ. ಇಂಥ ಒಂದು ಸಭೆ ನಡೆಯೋದು ಬಹಳ ವಿರಳ. ಈ ಬಸಯ್ಯ ತಾತನವರ ಒಂದು ಆಶೀರ್ವಾದದಿಂದ ಈ ಶ್ರೀಮಠ ದಿನ ನಿಜವಾಗ್ಲೂ ಬೆಳೀತಾ ಇದೆ. ಮುಂದೆ ಸಹಿತ ಇದು ಉತ್ತರೋತ್ತರವಾಗಿ ಬೆಳೆಯಲಿ. ಇನ್ನೂ ಹಲವಾರು ಧರ್ಮ ಜಾಗೃತಿಯ ಕಾರ್ಯಕ್ರಮಗಳು ನಮ್ಮ ಶರಣರ ಒಂದು ಮಾರ್ಗದರ್ಶನದಲ್ಲಿ ನಡೆಯಲಿ. ಅದಕ್ಕೆ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಪರಮ ಪೂಜ್ಯ ಶ್ರೀ ವೇದಮೂರ್ತಿ ಷಡಕ್ಷರಯ್ಯನವರ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತೆ. ಯಾಕೆಂದರೆ ಅವರು ಮನೆ ಗುರುಗಳವರು. ಪ್ರತಿಯೊಂದು ಅವರು ಶರಣರು ಇವತ್ತು ಏನೇ ಮಾಡಿದರೂ ಸಹಿತ ಗುರುಗಳನ್ನು ಬಿಟ್ಟು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಶಾಸ್ತ್ರದಲ್ಲಿ ಏನು ಹೇಳ್ತಿದೆ ಅಂದರೆ ನಗರೋನಧಿಕಂ ನ ಗುರು ಅಧಿಕಂ. ಗುರುವಿಗಿಂತ ಅಧಿಕವಾದ ವಸ್ತು ಮತ್ತೊಂದಿಲ್ಲ. ಅದನ್ನು ಅಕ್ಷರಶಃ ಪಾಲಿಸಿಕೊಂಡು ಬಂದಂಥ ಶಿವಶರಣರಲ್ಲಿ, ಅಗ್ರಗಣ್ಯ ಶಿವಶರಣರಲ್ಲಿ ಯಾರಾದರೂ ಒಬ್ಬರು ಇದ್ದರೆ ಅವರು ನಮ್ಮ ಬಾದನಟ್ಟಿಯ ಕರಿಬಸವನಗೌಡ ಶಿವಶರಣರು ಅಂತೇಳಿ ನಾನು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವಾಗಲೂ ಒಬ್ಬ ಮನುಷ್ಯ ಒಂದು ಸ್ಥಾನದಲ್ಲಿ ಮುಂದೆ ಬಂದ ಅಂತಂದರೆ ಅವನಿಗಾಗಲೇ 2 ಕೊಂಬು ಬಂದುಬಿಡುತ್ತೆ. ನನ್ನ ಸಮಾನ ಯಾರೂ ಇಲ್ಲ. ನೋಡ್ರಿ, ಇವತ್ತು ಅಂಥ ಒಂದು ಪೂಜ್ಯ ಸ್ಥಾನದಲ್ಲಿ ನಿಮ್ಮೆಲ್ಲರನ್ನು ಸೆಳೆದಿಟ್ಟುಕೊಳ್ಳುವಂಥ ಒಂದು ಶಕ್ತಿ ಅವರಲ್ಲಿದ್ದರೂ ಸಹಿತ ಅವರು ಗುರುಗಳಿಗೆ ಎಂಥ ಒಂದು ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಅವರು ಗುರುಗಳ ಮುಂದಿಟ್ಟುಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ನಿಜವಾಗಲೂ ಬಹಳ ಶ್ರೇಷ್ಠವಾದ ವಿಚಾರ ಇದು. ಅದಕ್ಕೋಸ್ಕರನೇ ನಾನು ಮೊದಲೇ ಹೇಳಿದಂಗೆ ಈ ಮೈಕುಗಳು ಕೈಗೆ ಸಿಗಬಾರ್ದು. ಮೈಕ್ ಕೈಗೆ ಸಿಕ್ಕರೆ ಅದು ಎಲ್ಲಿ ಮುಗಿಯುತ್ತೋ ಏನಾಗುತ್ತೋ ಗೊತ್ತಾಗಲ್ಲ. ಆದರೂ ನನ್ನ ಸಮಯ ಪ್ರಜ್ಞೆಯಿಂದ ನನ್ನ ಮಾತುಗಳನ್ನು ಮೊಟಕುಗೊಳಿಸಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ನಮ್ಮ ನಿರೂಪಕರಿಗೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ. ಶಿವಂಬುರ ವಿಶ್ವಂ ಯತ್ ಸುಖೇನ ಅನುಮೋದತೆ ನಮಸ್ತಸ್ಮೈ ಗುಣಾತೀತ ವಿಭವಾಯ ಪರಾತ್ಮನೆ. ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಸ್ಮರಿಸಿಕೊಂಡು ಎನ್ನ ಆರಾಧ್ಯ ದೈವವಾಗಿರ್ತಕ್ಕಂಥ ಶ್ರೀ ಪಂಚಮುಖಾಧೀಶ್ವರನನ್ನು ಎನ್ನ ಹೃನ್ಮಂದಿರದಲ್ಲಿರಿಸಿಕೊಂಡು
ಈ ಎಲ್ಲ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಲಿಂಗೈಕ್ಯರಾದ ಸದ್ಗುರು ಬ್ರಹ್ಮನಿಷ್ಠ ಬಸಗಿ ತಾತನವರನ್ನು ಇನ್ನ ಮನೋಮಂದಿರದಲ್ಲಿ ಇರಿಸಿಕೊಂಡು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶ್ರೀ ಕರಿಬಸವ ಶರಣರೇ, ಪಾರ್ವತಮ್ಮಕ್ಕನವರೇ ಹಾಗೂ ಸಂಗೀತ ಬಳಗವೇ, ನಿರೂಪಕರೇ, ಇವತ್ತಿನ ಕಾರ್ಯಕ್ರಮಕ್ಕೆ ಬಾದನಟ್ಟಿ, ಕುರುಗೋಡು ಹಾಗೂ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಶ್ರೀಶೈಲ ಪಾದಯಾತ್ರೆಯ ದಾಸೋಹ ಮತ್ತು ಸಕಲ ಸೇವೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ಶ್ರೀಮಠದ ಸದ್ಭಕ್ತ ಮಹಾಶಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣಾರ್ಥಿ. ಇವತ್ತಿನ ದಿನ ಅತ್ಯಂತ ಶ್ರೇಷ್ಠವಾದ ಸುದಿನ ಅಂತ ನಾವು ಹೇಳ್ಬೋದು. ಯಾಕೆ ಅಂದರೆ ಕತ್ತಲಿನಲ್ಲೂ ಕೂಡ ಪ್ರಕಾಶಮಾನವಾಗಿ ಚಂದ್ರ ಬಂದು ಕತ್ತಲನ್ನು ಓಡಿಸ್ತಕ್ಕಂತಹ ಅತ್ಯಂತ ಸುದಿನ ಹುಣ್ಣಿಮೆ. ಅದು ಸಾಮಾನ್ಯವಾದ ಹುಣ್ಣಿಮೆ ಅಲ್ಲ, ಶ್ರೀ ಗುರು ಪೌರ್ಣಿಮೆ ಅಂತೇಳಿ. ಗುರುವಾರ ಹುಣ್ಣಿಮೆ ಸೇರಿದೆ ಮತ್ತು ಗುರುವಿಗೆ ಶ್ರೇಷ್ಠತರವಾಗಿರ್ತಕ್ಕಂತಹ ದಿನ ಈ ದಿನ. ಅದಕ್ಕೆ ಇದನ್ನು ಗುರು ಪೌರ್ಣಿಮೆ ಅಂತೇಳಿ ಕರೀತಾ ಇದ್ದಾರೆ. ಇಂತಹ ಒಂದು ಶುಭ ದಿನದಲ್ಲಿ ನಾವುಗಳೆಲ್ಲ ಏನು ಮಾಡಬೇಕಂದ್ರೆ ಗುರುವಿನ ಸನ್ನಿಧಾನದಲ್ಲಿ ಇರಬೇಕು. ಅವರ ದರ್ಶನವನ್ನು ಮಾಡುವುದು, ಅವರ ಪಾದ ಸ್ಪರ್ಶವನ್ನು ಮಾಡಿಕೊಳ್ಳೋದು, ನಮ್ಮಲ್ಲಿರ್ತಕ್ಕಂತಹ ಭವಬಂಧನಗಳನ್ನು ಕಳೆದುಕೊಳ್ತಕ್ಕಂತಹ ಕೆಲಸವನ್ನು ಎಲ್ಲ ಶಿಷ್ಯರು ಮಾಡಬೇಕಾಗ್ತದೆ. ಅದಕ್ಕಾಗಿ ಮಠದ ಸದ್ಭಕ್ತರೆಲ್ಲ ಸೇರಿ ಒಳ್ಳೆಯ ಒಂದು ಇಚ್ಛೆಯನ್ನು, ಒಳ್ಳೆಯ ಒಂದು ಅಭಿಮತವನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ನಿರೂಪಕರಾಗಿರ್ತಕ್ಕಂಥ ಮೌನೇಶ್ವರ ಅವರು ಹೇಳಿದರು, ಸುಮಾರು ಕೆಲವು 10-15 ವರ್ಷಗಳ ಕೆಳಗಡೆ ಇಲ್ಲಿ ಇದೇ ತುಲಾಭಾರ ಕಾರ್ಯಕ್ರಮವನ್ನು ಮಾಡಿದಾಗ ಸಾವಿರಾರು ಜನಗಳು ಸೇರಿದ್ರು ಅನ್ನುವಂತಹ ಮಾತು. ಅಲ್ಲಿ ಸಾವಿರಾರು ಜನ ಆ ಸಲ ಏನು ಸೇರಿದ್ರಲ್ಲ, ಅದು ಭಕ್ತರ ಇಚ್ಛೆ. ಅದು ಎಲ್ಲರೂ ಸೇರಿ ಅವರ ಇಚ್ಛೆಯಿಂದ ಶರಣರ ಗುರುಗಳ ತುಲಾಭಾರ ಮಾಡಬೇಕು ಅಂತಕ್ಕಂತಹ ಮನೋಭಾವದಿಂದ ಮಾಡಿರುವಂಥ ಕಾರ್ಯಕ್ರಮ ಅದು. ಅದಕ್ಕೆ ಸಾವಿರಾರು ಜನ ಸೇರಿದ್ದು. ಇವತ್ತು ಯಾಕೆ ಜನ ಕಡಿಮೆ ಆಗಿದ್ದಾರೆ ಅಂದರೆ, ಬಯಸಿ ಮಾಡುವುದು ಅಂಗಭೋಗ, ಬಯಸದೇ ಮಾಡುವುದು ಲಿಂಗಭೋಗ ಅಂತ. ಅವತ್ತು ಅಂದುಕೊಂಡು ಮಾಡಿರೋದು ಸಾವಿರಾರು ಜನ ಸೇರಿದ್ರು. ಇವತ್ತು ಆಗಿರ್ತಕ್ಕಂಥದ್ದು ಇದು ಭಗವಂತನ ಇಚ್ಛೆ. ಅಂದು ಭಕ್ತರ ಇಚ್ಛೆ, ಇವತ್ತು ಭಗವಂತನ ಇಚ್ಛೆ. ಭಗವಂತನ ಕಾರ್ಯಗಳು ಯಾವೇ ಆಗಲಿ ಕೂಡ ಅವು ಬಹಳಷ್ಟು ಜನಗಳನ್ನು ಸೇರಲಿಕ್ಕೆ ಆಸ್ಪದ ಕೊಡಲ್ಲ. ಪುಣ್ಯಶಾಲಿಗಳಿಗೆ ಮಾತ್ರ ಆಸ್ಪದ ಕೊಡ್ತದೆ ಭಗವಂತನ ಇಚ್ಛೆ. ಭಕ್ತರ ಇಚ್ಛೆ ಹಂಗಲ್ಲ, ನಾವೆಲ್ಲರನ್ನ ಕಲಿಸ್ತೀವಿ. ನಾವೆಲ್ಲರೂ ಬೇಕು ಜನ ಬೇಕು ಅಂತ. ಭಗವಂತ ಹಂಗಲ್ಲ, ಪುಣ್ಯಾತ್ಮರನ್ನು ಮಾತ್ರ ಎಳ್ಕೊಂಡು ಕೂಡಿಸಿ ಅವರಿಗೆ ಆ ದರ್ಶನ ಭಾಗ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ ಭಗವಂತ. ಅಂತಹ ಒಂದು ಕೈಂಕರ್ಯವನ್ನು ಇವತ್ತು ಬಾದನಟ್ಟಿ ಗ್ರಾಮದಲ್ಲಿ ನಡೀತಾ ಇದೆ. ಇವತ್ತು ನೀವುಗಳೆಲ್ಲ ನೋಡಿದ್ದೀರಿ, ಇಲ್ಲಿ ತುಲಾಭಾರ ನಾವು ಮಾಡಲಿಕ್ಕೆ ಹೊರಟಿರ್ತಕ್ಕಂಥವರು ಎಂಥವರು ಅಂದರೆ ಕರಿಬಸವ ಶರಣರು ಅಂದರೆ ಹೇಳಿದರು. ನಡೆದಾಡುವ ಮಾತನಾಡುವ ದೇವರು ಅಂತೇಳಿ. ಅದಕ್ಕೂ ಮುಂದುವರೆದು ಮರೇಗೌಡ ಅಣ್ಣನವರು ಹೇಳಿದರು, ಕಲಿಯುಗದ ಶರಣರು ಶರಣರ ಒಂದು ಸಾಲಿನಲ್ಲಿ ಬರ್ತಕ್ಕಂಥವರು. ಅತ್ಯಂತ ಸತ್ಯವಾದ ಮಾತೇ ಅವರು. ನಾವುಗಳೆಲ್ಲ ಪುರಾಣಗಳಲ್ಲಿ, ಪುಣ್ಯಕಥೆಗಳಲ್ಲಿ, ಅನೇಕ ಶರಣರ ಲೀಲೆಗಳಲ್ಲಿ ಸಾಕಷ್ಟು ಶರಣರನ್ನು ನೋಡ್ತೀವಿ, ಪುರಾಣದಲ್ಲಿ ಕೇಳಿ ನಮ್ಮ ಎಲ್ಲ ಬಂಧನಗಳನ್ನು ಕಳ್ಕೊಂಡು ಬರ್ತೀವಿ. ನಾವು ಅನೇಕ ಪುಣ್ಯವನ್ನು ಪಡ್ಕೊಂಡು ಬರ್ತೀವಿ. ಆದರೆ ಅಂತಹ ಪುರಾಣ ಪುರುಷರಾಗಿರ್ತಕ್ಕಂತಹ ಶರಣರು ಇವತ್ತು ಎಲ್ಲಿದ್ದಾರೆ ಅಂದರೆ, ನಾವು ಈ ಬಾದನಟ್ಟಿ ಗ್ರಾಮದಲ್ಲಿ ಇವತ್ತು ಕಣ್ಣು ಮುಂದೆ ನಾವು ಕಾಣ್ತಕ್ಕಂತಹ ಭಾಗ್ಯ ನಮಗೆ ಸಿಕ್ಕಿ. ಸಾಮಾನ್ಯವಾದ ಮಾತಲ್ಲ ಇದು.
ಶರಣರು ಬರೀ ಪುರಾಣಗಳಲ್ಲಿ ಮಾತ್ರ ಇಲ್ಲ, ನಮ್ಮ ಪುಣ್ಯವಿದ್ದರೆ ನಮ್ಮ ಎದುರಿಗೆ ಅಂತಹ ಶರಣರು ಇರ್ತಾರೆ ಅಂತೇಳಿ ಅಂಥವರ ಒಂದು ತುಲಾಭಾರ ಕಾರ್ಯಕ್ರಮವನ್ನು ಭಕ್ತಾದಿಗಳೆಲ್ಲ ಸೇರಿ ಮಾಡ್ತಕ್ಕಂತಹದ್ದು ಸಾಮಾನ್ಯವಾದ ವಿಚಾರ ಅಲ್ಲ. ಮುಖ್ಯವಾಗಿ ಗುರು ಪೌರ್ಣಿಮೆ ಪರಿಪೂರ್ಣನಾಗಿ ಗುರು ತನ್ನ ಭಕ್ತರ ಮೇಲೆ ತನ್ನ ಶಿಷ್ಯರ ಮೇಲೆ ಒಲುಮೆಯನ್ನು ಇಟ್ಟಿರ್ತಕ್ಕಂತಹ ಅತ್ಯಂತ ಸುದಿನ ಇದು. ಇಂತಹ ಸುದಿನದಲ್ಲಿ ಗುರುವನ್ನು ಇವತ್ತು ನಾವೇನು ನಾಣ್ಯಗಳಿಂದ ದವಸ ಧಾನ್ಯಗಳಿಂದ ಇವತ್ತು ನಾವು ತುಲಾಭಾರ ಮಾಡಬಹುದು. ಗುರುವನ್ನು ತುಲಾಭಾರ ಮಾಡಲಿಕ್ಕೆ ಸಾಧ್ಯನಾ ಯಾರ ಕೈಲಿ? ಇಡೀ ಬ್ರಹ್ಮಾಂಡವನ್ನೇ ಒಂದು ತಕ್ಕಡಿ ಭಾಗದಲ್ಲಿಟ್ಟು ಮತ್ತೊಂದು ಭಾಗದಲ್ಲಿ ಶ್ರೀ ಗುರುವನ್ನು ಕೂಡಿಸಿದರೂ ಕೂಡ ಅದನ್ನು ಹೇರಿಸಬೇಕಂದ್ರೆ ಬಹಳ ಕಷ್ಟ ಇದೆ. ಗುರುವಿನ ವಿಚಾರ ಅಂತಕ್ಕಂಥದ್ದು ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಭಗವಂತ ನಮ್ಮನ್ನೆಲ್ಲ ಏನು ಮಾಡಿದ್ದಾನಂದರೆ ನಮಗೆಲ್ಲ ಜನ್ಮವನ್ನು ಕೊಟ್ಟು ಈ ಭೂಲೋಕಕ್ಕೆ ಕಳಿಸಿ ಕೊಯ್ಕೊಂಡ್ಬಿಟ್ಟಾನ ಭಗವಂತ. ಹೌದಿಲ್ಲ? ಯಾರು ಹುಡ್ಸ್ಯಾರಪ್ಪ ಅಂದರೆ ದೇವರು ಹುಡ್ಸ್ಯಾರಪ್ಪ ಅಂತ ಹೇಳ್ತೀವಲ್ಲ. ಭಗವಂತ ನಮ್ಮನ್ನು ಇಂಥವ್ರ ಮಗ ಇಂಥವ್ರ ಮಕ್ಕಳು ಅಂತಂದು ಹೇಳಿ ಜನ್ಮ ಕೊಟ್ಟು ನಮ್ಮನ್ನು ಭೂಲೋಕಕ್ಕೆ ಕಳಿಸಿಬಿಟ್ಟಿದ್ದಾನೆ. ನಾವಂದರೆ ಕೆಳಗೆ ಬಿದ್ದೀವಿ ಅಂತ ಮತ್ತೆ ಲೋಕ. ಆದರೆ ಕೆಳಗೆ ಬಿದ್ದವರನ್ನು ಮೇಲಕ್ಕೆ ಎತ್ತುವವರು ಯಾರು? ಭಗವಂತ ಯಾವತ್ತಾದರೂ ಬಂದು, ಶಿವ ಯಾವತ್ತಾದರೂ ಬಂದು ಬರ್ಯಪ್ಪ ನಾನೇ ನಿಮ್ಮನ್ನು ಹುಟ್ಟಿಸಿನಿ, ನಿಮ್ಮನ್ನು ನಾನು ಮೇಲಕ್ಕೆ ಎತ್ತೀನಿ ಬರ್ರಿ ಅಂತ ಯಾವತ್ತಾದರೂ ಕೈ ಕೊಟ್ಟು ಯಾರು ನನಗೆ ಕರ್ಕಣ ಮೇಲೆ? ಯಾವತ್ತೂ ಕರೆಯೋದಿಲ್ಲ. ಕೆಳಗೆ ಬಿದ್ದವರನ್ನು ಕೆಳಗೆ ಕಳಿಸುವವ ಶಿವ, ಕೆಳಗೆ ಬಿದ್ದವರನ್ನು ಮೇಲೆ ಎತ್ತುವವನು ಜಗತ್ತಿನಲ್ಲಿ ಯಾರಾದರೂ ಇದ್ದರೆ ಅವನೇ ಗುರು, ಅವನೇ ಗುರು. ಬಿದ್ದವನನ್ನು ಮೇಲೆತ್ತಕ್ಕಂಥವನು ಗುರು ಏನು ಶ್ರೇಷ್ಠನಾಗ್ತಾನೋ ಅಂತಹ ಗುರುವನ್ನು ನಾವು ಇವತ್ತು ಎಷ್ಟು ತುಲಾಭಾರ ನಾಣ್ಯ ಚಿನ್ನ ಬಂಗಾರ ನೀನು ಎಷ್ಟರಿಂದ ತುಲಾಭಾರ ಮಾಡಿದರೂ ಕಡಿಮೆನೆ. ಗುರುವಿನ ಋಣ ಅಂತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದಕ್ಕೆ ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯ ದಂಡ ಮುಕುತಿ. ಗುರುಪಾದದಲ್ಲಿ ಏನೇನಿದೆ ಅಂದರೆ ಐಹಿಕ ಭೋಗ ಭಾಗ್ಯಾದಿಗಳಿದ್ದಾವೆ, ಪ್ರಾಪಂಚಿಕ ಸುಖ ಭೋಗ ಭಾಗ್ಯಾದಿಗಳಿದ್ದಾವೆ ಮತ್ತು ಪಾರಮಾರ್ಥಿಕ ಭೋಗ ಭಾಗ್ಯಾದಿಗಳು ಗುರುವಿನ ಪಾದದಲ್ಲಿ ಮಾತ್ರ ಸಿಗಲಿಕ್ಕೆ ಸಾಧ್ಯ. ಗುರುವಿನ ಕರುಣೆ ಇಲ್ಲಂದರೆ ಯಾರು ಜಗತ್ತಿನಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಶಿವ ಪರಮಾತ್ಮ ಭೂಮಂಡಲದಲ್ಲಿ ಯಾವ ರೀತಿಯಾಗಿ ಅವತಾರದಲ್ಲಿ ಇದ್ದಾನೆ ಅಂತಂದರೆ ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಕಡೆ ರೇಣುಕರು ಬಹಳ ಸುಂದರವಾಗಿ ಹೇಳ್ತಾರೆ, ನಾನು ಗುರುವಾಗಿ ಲಿಂಗವಾಗಿ ಜಂಗಮವಾಗಿ ಸದಾ ಭಕ್ತರ ಮಧ್ಯೆ ಇದ್ದೀನಿ ಅಂತ ಹೇಳ್ತಾನೆ. ಎಂತಹ ಮಾತು! ಶ್ರೀಮನ್ನಾರಾಯಣ ವಿಷ್ಣು ಅಧರ್ಮ ಎತ್ತಾದಾಗ ಯುಗ ಯುಗಗಳಲ್ಲಿ ಒಂದೊಂದು ಅವತಾರವನ್ನು ಎತ್ತಿ ಮತ್ಸ್ಯ ಕೂರ್ಮ ವರಹ ಈ ರೀತಿಯಾಗಿ ಅವತಾರವನ್ನು ಎತ್ತಿ ಅಧರ್ಮವನ್ನು ನಾಶ ಮಾಡಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ವಿಷ್ಣು ಅವತಾರ ಎತ್ತಕ್ಕೆ ಯುಗ ಯುಗಗಳೇ ಬೇಕು. ಆದರೆ ಶಿವ ಅದೇ ನಾರದ ಶಿವನ್ನ ಕೇಳ್ತಾನೆ, ನಾರಾಯಣ ಭೂಲೋಕದಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ ಆಗಾಗ ಯುಗ ಯುಗಗಳಲ್ಲಿ ಅವತಾರ ಎತ್ತುತ್ತಾನಪ್ಪ, ಮತ್ತು ಶಿವ ನೀನು ಯಾವಾಗ ಭೂಲೋಕದಲ್ಲಿ ಅವತಾರ ಎತ್ತುತ್ತಿ ಅಂದರೆ ಶಿವ ಹೇಳ್ತಾನೆ, ನಾರಾಯಣ ಯುಗ ಯುಗಗಳ ಪರ್ಯಂತರವಾಗಿ ಭಕ್ತರ ಸಲುವಾಗಿ ಕಾಯ್ತಾನೆ, ನನಗೆ ಯುಗ ಯುಗಗಳ ಪರ್ಯಂತರವಾಗಿ ಭಕ್ತರನ್ನು ಕಾಯಲಿಕ್ಕೆ ಆಗೋದಿಲ್ಲ. ಶಿವ ಹೇಳ್ತಾನೆ, ನನಗೆ ಯುಗ ಯುಗಗಳ ಅಂತ್ಯದವರೆಗೂ ನನಗೆ ಭಕ್ತರನ್ನು ಕಾಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಿರಂತರವಾಗಿ ನಾನು ಭಕ್ತರ ಮಧ್ಯದಲ್ಲಿ ಗುರು ರೂಪದಲ್ಲಿ, ಲಿಂಗ ರೂಪದಲ್ಲಿ, ಜಂಗಮ ರೂಪದಲ್ಲಿ, ಶಿವ ಶರಣರ ರೂಪದಲ್ಲಿ ನಾನು ಯಾವಾಗಲೂ ಅವರ ಸುತ್ತಮುತ್ತನೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂತಹ ಗುರುಲಿಂಗ ಜಂಗಮರ ಜಗತ್ತಿನಲ್ಲಿ ಶಿವಶರಣರು ಯಾರಿದ್ದಾರೆ ಅಂದರೆ ಇಲ್ಲೇ ಭದ್ರಾವತಿ ಗ್ರಾಮದಲ್ಲಿದ್ದಾರೆ. ಅವರನ್ನು ಪಡೆದುಕೊಂಡಿರ್ತಕ್ಕಂತಹ ನಾವು ನೀವುಗಳು ಭಾಗ್ಯಶಾಲಿಗಳಲ್ಲವೇ? ಹೌದಾ ಇಲ್ಲ? ಇದಕ್ಕಿಂತ ಭಾಗ್ಯ ಯಾರಿಗೂ ಬೇಕು? ಗುರುವಾರ, ಗುರು ಪೌರ್ಣಿಮೆಯ ದಿನ, ಗುರುಗಳ ತುಲಾಭಾರ, ಅದು ಗುರುಗಳ ಸಾನ್ನಿಧ್ಯದಲ್ಲಿ ಬಸವತಾದವರ ಮಠದ ಆವರಣದಲ್ಲಿ. ಸಾಮಾನ್ಯವಾದ ಕ್ಷೇತ್ರವಲ್ಲ ಇದು, ಅತ್ಯಂತ ಪುಣ್ಯಕರವಾಗಿರ್ತಕ್ಕಂಥ ಕ್ಷೇತ್ರ. ಕರಿಬಸವ ಶರಣರಂದರೆ ಬರೀ ನಾನೇನು ಹೇಳೋದು ಬೇಕಾಗಿಲ್ಲ. ಪ್ರತಿ ವರ್ಷ ಅವರು ಹೆಗಲ ಮೇಲೆ ಟುವಲ್ ಹಾಕ್ಕೊಂಡು ಕೈಯಾಗ ಜೋಳಿಗೆ ಹಿಡ್ಕೊಂಡು ಪಾದಯಾತ್ರೆಗೆ ಒಂದು ಹೆಜ್ಜೆ ಕೆಳಗಿಟ್ಟಪ್ಪ ಅಂದರೆ ಸಾವಿರ ಸಾವಿರ ಜನ ಅವ್ರ ಹಿಂದೆ ಇವತ್ತು ಶ್ರೀಶೈಲಕ್ಕೆ ಹೋಗಲಿಕ್ಕೆ ಸಿದ್ಧರಾಗಿದ್ದಾರೆ. ಈಗ ದಿನಗಳು ಬೆಳೆದಂತೆಲ್ಲೇ ಮುಖ್ಯವಲ್ಲ, ಅವತ್ತು ಅವರೇ ಸ್ವತಃ 8-6 ಭಕ್ತಗಳನ್ನು, ಒಂದು 10-15 ಭಕ್ತರನ್ನು ಸೇರಿಸಿಕೊಂಡು ಅಡುಗೆ ಮಾಡ್ತಕ್ಕಂತಹ ಪದಾರ್ಥಗಳನ್ನು ಹೊತ್ತುಕೊಂಡು, ಡಬ್ರಿಗೆ ಅಡುಗೆ ಮಾಡ್ತಕ್ಕಂಥ ಸಾಮಗ್ರಿನೆಲ್ಲ ಹೊತ್ತುಕೊಂಡು
ಕಾಡಿನೊಳಗೆ ಪ್ರವೇಶ ಮಾಡಿ ಶ್ರೀಶೈಲನ ಮಲ್ಲಿಕಾರ್ಜುನನನ್ನು ದರ್ಶನ ಮಾಡಿಸಿ ಬಂದಿರತಕ್ಕಂಥವರು ನಮ್ಮ ಕರಿಬಸವ ಶರಣರು. ಅಷ್ಟೇ ಅಲ್ಲ, ಎಷ್ಟೋ ವರ್ಷಗಳ ಪರ್ಯಂತರವಾಗಿ ನಿರಂತರವಾಗಿ ಪಾದಯಾತ್ರೆಯಲ್ಲಿ ನಾನು 5-6 ವರ್ಷ ಬಂದಿದ್ದೀನಿ. ಆ ವೈಭೋಗ ನೋಡಬೇಕು. 11 ದಿನಗಳ ಪರ್ಯಂತರವಾಗಿ ಅದು ಎಷ್ಟೋ ಪಾದಯಾತ್ರೆಗಳನ್ನು ನೋಡ್ತೀವಿ. ಅದು ಬಾದರಟ್ಟಿ ಕ್ಷೇತ್ರದಿಂದ ಬರ್ತಕ್ಕಂಥ ಪಾದಯಾತ್ರೆ ಅತ್ಯಂತ ವಿಶೇಷ. ನೀವು ಯಾರನ್ನು ನೋಡಬೇಡ್ರಿ, ಪರಶಿವನನ್ನು, ಪರಮಾತ್ಮನನ್ನು, ಮಲ್ಲಿಕಾರ್ಜುನನ್ನು ನೋಡಬೇಕಾದ್ರೆ ಶ್ರೀಶೈಲ ಪಾದಯಾತ್ರೆ ಹೊರಟಿರ್ತಾರಲ್ಲ, ಅದು ಬಾದರಟ್ಟಿ ಗ್ರಾಮದಿಂದ ಅವರ ಆ ಭಕ್ತರ ಮುಖ ದರ್ಶನ ಮಾಡಿದರೆ ಸಾಕು, ಅವರೆಲ್ಲ ಮುಖ ಕಮಲಗಳಲ್ಲಿ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಕಾಣ್ತಾನೆ. ನಾನು ಕಂಡಿದ್ದೀನಿ, ಇದು ಸತ್ಯ. ಭಾಳಷ್ಟು ಜನರು ಕಂಡಿದ್ದಾರೆ. ಅಂತಹ ಆ ಭಗವಂತನನ್ನು, ಮಲ್ಲಿಕಾರ್ಜುನನನ್ನು ಎಲ್ಲರಲ್ಲಿ ಕೂಡ, ಪ್ರತಿಯೊಬ್ಬರಲ್ಲಿ ಕೂಡ, ಭಗವಂತನ ಭಕ್ತರಲ್ಲಿಯೂ ಕೂಡ ತೋರಿಸ್ತಕ್ಕಂತಹ ಏಕೈಕ ಶಕ್ತಿ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನಮ್ಮ ಕರಿಬಸವ ಶರಣರು ಅಂತ ಹೇಳ್ಬೋದು. ನಾನು ಸಣ್ಣದಿದ್ದ ಇಷ್ಟೇ ಇದ್ದೆ. ಅವರಿಗೆ ಗುರುಭಕ್ತಿ ಅಂತಕ್ಕಂಥದ್ದು ಅದು ಈಗ ಬಂದಿಲ್ಲ. ಅವರಿಗೆ ಜನ್ಮ ಅವರ ವಂಶ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು. ಅವ್ರ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಿದರೂ ಗುರುಗೋಡಿ ಬಂದು ಕರ್ಕೊಂಡು ಹೋಗ್ಬೇಕು. ಇವಾಗ ನನಗೆ ಗಾಡಿ, ಮೋಟ್ರ್ ಸೈಕಲ್ ಇದ್ದಿಲ್ಲ. ಇಲ್ಲಿ ಏನಾದರೂ ಕಾರ್ಯಕ್ರಮ, ಇಲ್ಲಿ ಏನಾದರೂ ಬಾದಟ್ಟಿ ಹಬ್ಬ, ಉಗಾದಿ ಅದು ಇದು ಮಾಡಬೇಕಂದ್ರೆ ಕರೀಲಿಕ್ಕೆ ಊರಿಗೆ ಬರ್ತಿದ್ರು. ನಾವಿನ್ನ ಚಿಕ್ಕ ಮಕ್ಕಳಿದ್ವಿ. ನಮ್ಮ ತಂದೆ ಹೇಳ್ತಿದ್ರು, ಷಡಕ್ಷರಿ ನಾವು ಯಾರನ್ನು ಕರ್ಕೊಂಡು ಹೋಗು ಅಂತೇಳಿ. ನಾನೇ ರೆಡಿಯಾಗಿರ್ತಿದ್ದೆ ಎಲ್ಲದಕ್ಕೆ. ಆವಾಗ ಈ ಕರವಸನಗೌಡ ತಾತ ನನ್ನ ಗುರುಗಳನ್ನು ನಡೆಸ್ಕೊಂಡು ಕರ್ಕೊಂಡು ಹೋಗಬಾರ್ದು ಅಂಥೇಳಿ ಹೆಗಲ ಮೇಲೆ ಕೂಡಿಸಿಕೊಂಡು, ನನ್ನನ್ನು ಅವರು ಹೆಗಲ ಮೇಲೆ ಕೂಡಿಸಿಕೊಂಡು ನನ್ನ ಪಾದವನ್ನು ಕೆಳಗೆ ಕೂಡ ಇಡಬಾರ್ದು, ಆ ರೀತಿ ಕರ್ಕೊಂಬಂದು ಮನೆಯಲ್ಲಿ ಅವರು ನಮಗೆ ಸೇವೆಯನ್ನು ಮಾಡತಕ್ಕಂಥವ್ರು. ಅದಕ್ಕೆ ಹೇಳೋದು, ಗುರು ಮುಟ್ಟಿ ಗುರುವಾಗಿ, ಗುರುವಿನೋಳ್ ಅರಿವಾಗಿ ಹಸನವಾದ ತಂಗ್ಯಮ್ಮ ಅಂತ. ಗುರುವನ್ನು ಮುಟ್ಟಿ ಗುರುವಾಗಬೇಕು ಅಂಥವ್ರು ಯಾರು ಅಂದರೆ ಕರಿಬಸವ ಶರಣರು. ಗುರುವಿನೋಳ್ ಅರಿವಾಗಿ, ಗುರುವಿನಲ್ಲೇ ತನ್ನ ಜ್ಞಾನವನ್ನು ಮುಡಿಪಾಗಿಟ್ಟು, ಗುರುವಿನಲ್ಲೇ ತನ್ನ ಜ್ಞಾನವನ್ನು ಮುಡಿಪಾಗಿಟ್ಟು, ಗುರುವಿನಲ್ಲೇ ಹಸನವಾದೆ, ಪರಿಶುದ್ಧನಾದೆ ತಂಗ್ಯಮ್ಮ ಅಂತಂದೇಳಿ ಯಾವ ಶರಣರು ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಉದಾಹರಣೆ ನಾವು ಕಣ್ತುಂಬ ಕಾಣಬೇಕಾದ್ರೆ ನಾವು ಕರಿಬಸವ ಶರಣರನ್ನು ನೋಡಬೇಕು. ಗುರು ಸೇವೆ ಮಾಡಿದರೆ, ಗುರು ಪೂಜೆಯನ್ನು ಮಾಡಿದರೆ, ಗುರುವನ್ನು ನೆನೆದರೆ ಏನು ಲಾಭ? ಅವರು ಗುರುವಿನಿಂದ ಇವತ್ತು ಬೇಕಾದ್ದು ಪಡ್ಕೋಬೋದಾಯ್ತು. ಅವರು ಮಾಡಿರ್ತಕ್ಕಂಥ ಸೇವೆಗೆ ಆತ ಇವತ್ತು ಕರ್ನಾಟಕ, ನಮ್ಮ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಆಗ್ಬೋದಾಯ್ತು ಗುರು ಸೇವೆ ಮಾಡಿರೋದ್ರಿಂದ. ಅವರು ಅದನ್ನು ಕೇಳಿಲ್ಲ. ಅವರು ಕೇಳಿದ್ದು ಎಲ್ಲ ಜನಗಳನ್ನು ಉದ್ಧಾರ ಮಾಡಬೇಕು, ಅದೇ ಗುರುವಿನ ಮಹಿಮೆಯನ್ನು ಎಲ್ಲರನ್ನ ಆದರ್ಶಪ್ರಾಯವಾಗಿ ನಾನು ನಡೆದು ಅವರಿಗೆ ತೋರಿಸಬೇಕು ಅಂತಕ್ಕಂಥ ಸತ್ಸಂಕಲ್ಪ ಅವರಿಗೆ ಇರೋದ್ರಿಂದಲೇ ಅವತ್ತು ಅವರು ಸಾಮಾನ್ಯ ಮನುಷ್ಯರಂತೆ ಇವತ್ತಿಗೂ ಕೂಡ ನಿಮ್ಮ ಮುಂದೆ ಅವರು ಇದ್ದಾರೆ ಅಂತಕ್ಕಂಥದ್ದು. ಅದಕ್ಕೆ ಇಲ್ಲಿ ಗುರುವಿನ ಸನ್ನಿಧಾನದಲ್ಲಿ ನಾವು ನಾನಾ ರೀತಿಯಾಗಿರ್ತಕ್ಕಂತಹ ಪಾರಮಾರ್ಥಿಕ ಜ್ಞಾನವನ್ನು, ಪ್ರಪಂಚಿಕ ಒಂದು ಜ್ಞಾನವನ್ನು ಪಡ್ಕೊಂಡು, ಅದಕ್ಕೆ ಗುರುವಿಗೆ ಮಾತ್ರ ಈ ಒಂದು ಜಗತ್ತಿನ ಈ ಒಂದು ಪಾರಮಾರ್ಥಿಕ ನಾವೇನು ಹುಟ್ಟಿ ಬಂದಿದ್ದೀವಲ್ಲ, ನಾವು ಯಾಕೆ ಹುಟ್ಟಿದ್ದೀವಿ, ಹುಟ್ಟಿರೋದಕ್ಕೆ ಕಾರಣ ಏನು, ಇವೆಲ್ಲ ತಿಳಿಬೇಕಂದ್ರೆ ಗುರುವಿನ ಮೊರೆ ಹೋಗಬೇಕು. ನಾವು ಹುಟ್ಟಿದ ಮೇಲೆ ಮುಂದಕ್ಕೆ ಎಲ್ಲಿ ಹೋಗಬೇಕು ಅಂತಕ್ಕಂಥ ಅರ್ಥವಿಲ್ಲದೆ ನಾವು ಬರೀ ಅರ್ಥ ಸಂಪಾದನೆಗಾಗಿ, ಅಂದರೆ ಹಣದ ಹಿಂದೆ ಬಿದ್ದಿದ್ದೀವಿ, ನಾವು ಆಸ್ತಿಯ ಹಿಂದೆ ಬಿದ್ದಿದ್ದೇವೆ, ಸಂಸಾರದ ವ್ಯಾಮೋಹದ ಹಿಂದೆ ಬಿದ್ದಿದ್ದೀವಲ್ಲ, ಇವೆಲ್ಲವನ್ನು ಬಯಲು ಮಾಡಿ ಈ ಒಂದು ಅಜ್ಞಾನದ ಕತ್ತಲೆಯನ್ನು ದೂರ ಮಾಡಿ ಜ್ಞಾನದ ಬೆಳಕನ್ನು ತೋರಿಸಿ ನಿನ್ನ ನಿಜವಾದ ದಾರಿ ಇದೆ, ನೀನು ಮುಟ್ಟತಕ್ಕಂಥ ಗುರಿ ಇದೆ ಅಂತಂದೇಳಿ ಹೇಳ್ತಕ್ಕಂತಹ ಗುರು ಏನಿದನಲ್ಲ, ಪ್ರತಿಯೊಬ್ಬ ನರಮಾನವನಿಗೂ ಕೂಡ ಯಾವ ನರನನ್ನು ಹರನನ್ನಾಗಿಸುವ ಶಕ್ತಿ ಯಾರು ಹೊಂದಿದಾರೋ ಅಂತಹ ಗುರುವನ್ನು ಯಾವರು ಪ್ರತಿನಿತ್ಯವಾಗಿ ಅವನನ್ನು ಸ್ಮರಣೆ ಮಾಡ್ತಾ ಇದ್ದಾನೋ ಅವನಿಗಿಂತ ಮಿಗಿಲಾಗಿರ್ತಕ್ಕಂಥವರು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಂತಹ ಒಂದು ಮಹಾಮಹಿಮರ ಒಂದು ತುಲಾಭಾರ ಕಾರ್ಯಕ್ರಮಕ್ಕೆ ನೀವುಗಳೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮಗೆ ಕಡಿಮೆ ಅಂತ ಅನಿಸ್ಬೋದು, ಇವರು ಸಾಮಾನ್ಯರಲ್ಲ. ಅದಕ್ಕೆ ಹೇಳೋದು, ಪವಿತ್ರ ನಿಶ್ಶಬ್ದಂ ಬ್ರಹ್ಮ ಮುಚ್ಯತೆ. ಪರಮಾತ್ಮನಿರ್ತಕ್ಕಂಥ ಸ್ಥಳ ಯಾವಾಗಲೂ ನಿಶ್ಶಬ್ದವಾಗಿರ್ತದೆ ಅಂತ. ಹೌದಾ ಇಲ್ಲ? ಎಷ್ಟು ನಿಶ್ಶಬ್ದ ಇದೆ, ಎಷ್ಟು ವಾತಾವರಣ ಒಂದು ರೀತಿಯ ಕೈಲಾಸೋಪಾದಿಯಲ್ಲಿ ನಾವು ಯಾವುದೋ ಒಂದು ಬೇರೆಯ ಲೋಕಕ್ಕೆ, ಒಂದು ಸ್ವರ್ಗಲೋಕಕ್ಕೆ ಬಂದಿವೆ ಅಂತಕ್ಕಂತಹ ಅನುಭವ ನಮಗೆ ಗೋಚರವಾಗ್ತದೆ. ಯಾಕೆಂದರೆ ಅಂತಹ ಒಂದು ಶಕ್ತಿ ಸದ್ಗುರು ಬಸಯ್ಯ ತಾತನವರು, ವಿಶ್ವೇಂದ್ರಯ್ಯ ತಾತನವರು ಮತ್ತು ಅದೇ ರೀತಿಯಾಗಿ ನಮ್ಮ ಕರಿಬಸವ ಶರಣರು ಅವರ ತಪೋಬಲದಿಂದ ನಡೆದಾಡಿ ಈ ಕ್ಷೇತ್ರ ಇಲ್ಲಿ ಹೇಗಿತ್ತು. ಕರಿಬಸವ ಶರಣರು ಏನು ಮಠ ಒಂದೇ ಕಟ್ಟಿಲ್ಲ, ಇಲ್ಲಿ ಗುಡಿ ಒಂದೇ ಕಟ್ಟೇ ಇಲ್ಲ, ಅವರು ಭಕ್ತರಲ್ಲಿ ಭಕ್ತಿಯನ್ನು ಕಟ್ಟಿದ್ದಾರೆ. ಅವರು
ಆ ರೀತಿ ಭಕ್ತರಲ್ಲಿ ಭಕ್ತಿಯನ್ನು ಕಟ್ಟಿರೋದ್ರಿಂದ ಇವತ್ತು ಅವರಲ್ಲಿ ಅಪ್ರತಿಮವಾಗಿರ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿದೆ. ಅವರ ಒಂದು ದಿವ್ಯ ಆಶೀರ್ವಾದವನ್ನು ಪಡೆದುಕೊಳ್ತಕ್ಕಂಥ ಭಾಗ್ಯ ನಿಮಗೆಲ್ಲೂ ಇದೆ ಅಂತಕ್ಕಂತಹ ಮಾತು. ಅವರು ಯಾವುದೇ ಧಾರ್ಮಿಕ ಕಾರ್ಯವನ್ನು ಮಾಡಲಿ, ಮರೇಗೌಡರನ್ನು ಹೇಳಿದಂಗೆ ಈ ಗುರುವಿನ ಬಲ ಸದಾ ಅವ್ರ ಹಿಂದೆ ಇದ್ದೇ ಇರ್ತದೆ. ಈ ಗುರುಗಳ ಬಲ ಅಂತಕ್ಕಂತಹದ್ದು ಯಾವಾಗಲೂ ಯಾವುದೇ ರೂಪದಿಂದ ಅವರ ಹಿಂದೆ ಇರೋದರಿಂದ ಅವರು ಜಗತ್ತಿನಲ್ಲಿ ಇನ್ನೂ ಕೂಡ ಉನ್ನತವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆ ಎನ್ನುವಂತಹ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿಯ ಪರ್ಯಂತರವಾಗಿ ಶಾಂತ ಚಿತ್ತರಾಗಿ ಈ ಒಂದು ಪ್ರವಚನವನ್ನು ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಆ ಮಹಾಮಹಿಮನಾಗಿರ್ತಕ್ಕಂಥ ಸದ್ಗುರು ಬ್ರಹ್ಮನಿಷ್ಠ ಬಸಯ್ಯ ತಾತನವರು ಆಯು ಆರೋಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ಮ ನುಡಿವಚನವನ್ನು ಮುಗಿಸ್ತಾ ಇದ್ದೇವೆ. ಸಾಂಬ ಜೈನ ಒಂದು 15 ವರ್ಷ ಬಯಲಾಟಕ್ಕಿಂತ ಇರುತ್ತೆ. ಸ್ವಲ್ಪ ಸಂಗೀತ ಕೂಡ ನಮಗೆ ವ್ಯತ್ಯಾಸ ಆಗ್ಬೋದು ಆಡೋಕ್ಕೆ. ದಯವಿಟ್ಟು ಏನೋ ಗುರುಪಾದಕ್ಕೆ ಅರ್ಪಣೆ ಮಾಡಿ. ಹಲೋ ಸರ್ವ ಭಕ್ತರಿಗೆ ಉಲ್ಲಾಸ ತಂದಿತು ಗುರುವಿನ ಪೂರ್ಣಿಮಾ. ಸರ್ವ ಭಕ್ತರಿಗೆ ಉಲ್ಲಾಸ ತಂದಿತು ಗುರುವಿನ ಪೂರ್ಣಿಮಾ. ಇದುವೇ ಗುರುವಿನ ಪೂರ್ಣಿಮಾ. ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಘನ ಮಹಿಮಾ. ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಘನ ಮಹಿಮಾ. ಸರ್ವ ಭಕ್ತರಿಗೆ ಉಲ್ಲಾಸ ತಂದಿತು ಗುರುವಿನ ಪೂರ್ಣಿಮಾ. ಸರ್ವ ಭಕ್ತರಿಗೆ ಉಲ್ಲಾಸ ತಂದಿತು ಗುರುವಿನ ಪೂರ್ಣಿಮಾ. ಗುರುವಿನ ಪೂರ್ಣಿಮಾ. ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಘನ ಮಹಿಮಾ. ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಘನ ಮಹಿಮಾ. ಹುಟ್ಟಿದ ಊರು ಬಾದನಟ್ಟಿ ಎಂಬ ಪುಣ್ಯದ ಈ ಗ್ರಾಮ. ಬಸಪ್ಪ ಕರಿಯಮ್ಮ ದಂಪತಿ ಉದರದಿ ಜನಿಸಿದ ಈ ಮಹಿಮಾ. ಹುಟ್ಟಿದ ಊರು ಬಾದನಟ್ಟಿ ಎಂಬ ಪುಣ್ಯದ ಈ ಗ್ರಾಮ. ಬಸಪ್ಪ ಕರಿಯಮ್ಮ ದಂಪತಿ ಉದರದಿ ಜನಿಸಿದ ಈ ಮಹಿಮಾ. ಬಾಲಲೀಲ ಕಂಡು ಅಂದು ಆಯಿತು ಜನಮನಕ್ಕೆ ಸಂಭ್ರಮ. ಬಾಲಲೀಲ ಕಂಡು ಅಂದು ಆಯಿತು ಜನಮನಕ್ಕೆ ಸಂಭ್ರಮ. ಇಂಥ ಮಹಿಮನ ಪಡೆದ ವಂಶವೇ ಧನ್ಯ ಅವರ ಜನ್ಮ. ಇಂಥ ಮಹಿಮನ ಕಂಡ ವಂಶವೇ ಧನ್ಯ ಅವರ ಜನ್ಮ. ಸರ್ವ ಭಕ್ತರಿಗೆ ಉಲ್ಲಾಸ ತಂದಿತು ಗುರುವಿನ ಪೂರ್ಣಿಮಾ. ಸರ್ವ ಭಕ್ತರಿಗೆ ಉಲ್ಲಾಸ ತಂದಿತು ಗುರುವಿನ ಪೂರ್ಣಿಮಾ. ಇದುವೇ ಗುರುಗಳ ಪೂರ್ಣಿಮಾ. ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಘನ ಮಹಿಮಾ. ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಘನ ಮಹಿಮಾ.
ವೀರಶೈವರ ಮೇಲು ಮಠದ ಗುರು ಋಷಭೇಂದ್ರ, ವೀರಶೈವರ ಮೇಲು ಮಠದ ಗುರು ಋಷಭೇಂದ್ರ ಗುರುವಿನ ಗುರುವಾಗಿ ಬಂದನು ಬಸಯ್ಯ ಗುರು ಸಾರ್ವಭೌಮ. ವೀರಶೈವರ ಮೇಲು ಮಠದ ಗುರು ಋಷಭೇಂದ್ರ ಗುರುವಿನ ಗುರುವಾಗಿ ಬಂದರು ಬಸಯ್ಯ ಗುರು ಸಾರ್ವಭೌಮ. ಇವರ ಕರುಣೆಯ ಕಂದನಾದ ಗುರು ಕೈ ಬಸವ, ಇವರ ಕರುಣೆಯ ಕಂದನಾದ ಕೈ ಬಸವ ಮುಕ್ತಿಧಾಮ. ಪಾದನಟ್ಟಿಯ ಶರಣ ನೀನೆಂದು ಪಡೆದ ಹಂದು ನಾಮ, ಪಾದನಟ್ಟಿಯ ಶರಣ ನೀನೆಂದು ಪಡೆದ ಹಂದು ನಾಮ. ಸರ್ವ ಭಕ್ತರಿಗೆ ಉಲ್ಲಾಸ ತಂದಿದ್ದು ಗುರುವಿನ ಪೂರ್ಣಿಮಾ, ಸರ್ವ ಭಕ್ತರಿಗೆ ಉಲ್ಲಾಸ ತಂದಿದ್ದು ಗುರುವಿನ ಪೂರ್ಣಿಮಾ. ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಗಣಮಹಿಮಾ, ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಗಣಮಹಿಮಾ. ಗುರುವಿನಾಜ್ಞೆ ಇದು ಮೀರಬಾರದೆಂದು ನಿರ್ಧಾರ ಮಾಡಿದ, ಪ್ರಪಂಚ ಪಾರಮಾರ್ಥ ಎರಡರ ಮಧ್ಯದಿ ಸಮಭಾಗಿಯಾದ. ಗುರುವಿನಾಜ್ಞೆ ಇದು ಮೀರಬಾರದೆಂದು ನಿರ್ಧಾರ ಮಾಡಿದ, ಪ್ರಪಂಚ ಪಾರಮಾರ್ಥ ಎರಡರ ಮಧ್ಯದಿ ಸಮಭಾಗಿಯಾದ. ಬಾಳು ಬೆಳಗಲು ಬಂದ, ಬಾಳು ಬೆಳಗಲು ಪಾರ್ವತಿಯಮ್ಮಗೆ ಆಶ್ರಯ ನೀಡಿದ, ಬಾಳು ಬೆಳಗು ಬಂದ ಪಾರ್ವತಿಯಮ್ಮಗೆ ಆಶ್ರಯ ನೀಡಿದ. ಶಿವ ಪಾರ್ವತಿಯಂತೆ ಕೈಲಾಸದಿ ಇಂದು ಶರಣನಾಗಿ ಮೆರೆದ, ಶರಣನಾಗಿ ಮೆರೆದ. ಸರ್ವ ಭಕ್ತರಿಗೆ ಉಲ್ಲಾಸ ತಂದಿದ್ದು ಗುರುವಿನ ಪೂರ್ಣಿಮಾ, ಸರ್ವ ಭಕ್ತರಿಗೆ ಉಲ್ಲಾಸ ತಂದಿದ್ದು ಗುರುವಿನ ಪೂರ್ಣಿಮಾ. ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಗಣಮಹಿಮಾ, ಶಾಂತಮೂರ್ತಿ ಕರಿಬಸವಪ್ಪನ ಮರೆಯದ ಗಣಮಹಿಮಾ. ಬಾಧೆ ಬಿಡಿಸುವ ಬಾದನಟ್ಟಿ ಗುರು ಎಂತಹ ದೇವರ, ನಂಬಿದ ಭಕ್ತರಿಗೆ ಮುಕ್ತಿ ನೀಡುವ ಕರುಣುಳ್ಳ ಗುರುವರ. ಬಾದನಟ್ಟಿಯ ಬಾಧೆ ಬಿಡಿಸುವ ಬಾದನಟ್ಟಿ ಗುರು ಎಂತಹ ದೇವರ, ನಂಬಿದ ಭಕ್ತಗೆ ಮುಕ್ತಿಯ ನೀಡುವ ಕರುಣುಳ್ಳ ಗುರುವರ. ಶಾಂತಮೂರ್ತಿ ಶಾಂತಮೂರ್ತಿ ಕರ್ಣಸಾಗರ ಕರಿಬಸವ ಗುರುವರ, ಶಾಂತಮೂರ್ತಿ ಕರ್ಣಸಾಗರ ಕರಿಬಸವ ಗುರುವರ. ನಿನ್ನಯ ಲೀಲೆ ಕಣ್ಣು ಎಲೆ ತುಂಬಿ ಮಗಳುವೆ ಮನಸಾರ, ನಿನ್ನ ಲೀಲೆಯ ಕಣ್ಣು ಮನದುಂಬಿದ ಮಗಳುವೆ ಮನಸಾರ. ಸರ್ವ ಭಕ್ತರಿಗೆ ಉಲ್ಲಾಸ ತಂದಿದ್ದು ಗುರುವಿನ ಪೂರ್ಣಿಮಾ, ಸರ್ವ ಭಕ್ತರಿಗೆ ಉಲ್ಲಾಸ ತಂದಿದ್ದು ಗುರುಗಳ ಪೂರ್ಣಿಮಾ. ಇದುವೇ ಗುರುವಿನ
ಹಿಂದೆ ಏನು ಬರ್ಕೊಂಡಿನಪ್ಪ ಅಂತಂದ್ರೆ ಎಲ್ಲರೂ ಸ್ವಾಗತ ಮಾಡೋದು, ಅಪ್ಪನವ್ರ ಬಗ್ಗೆ ಸ್ವಾಗತ ಮಾಡೋದು ಅಷ್ಟೇ ಬರ್ಕೊಂಡಿದ್ದೆ ನಾನು. ಆ ಒಂದು ಗದ್ದಿಗೆ ಕಟ್ಟೆ ಮೇಲೆ ಮಾತಾಡ್ತೀನಿ ಅಂತ ನಾನು ಕೇಳಿದಾಗ ಮಾತಾಡಪ್ಪ ಅಂತಂದರು. ನಿಂತ್ಕೊಂಡು ಮಾತಾಡಂದ್ರು. ನನಗೆ ನಿಂತ್ಕೊಂಡು ಮಾತಾಡೋಕ್ಕೆ ಭಯ ಆಗ್ತೈತೆ ಅಂತೇಳಿ ಆ ಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡಿದೆ. ಬರೆದಿರ್ತಕ್ಕಂಥದ್ದೇ ನೋಡಿಕೊಂಡು ಹೋದಾಗ ಎಲ್ಲ ಕಲ್ತ್ರೆ 2 ನಿಮಿಷ ಆಗಂಗಿಲ್ಲ. ಅದು ನನ್ನ ಮೈಯೆಲ್ಲ ಬೆವರು ಹೊಡೆದು ನೀರಾಗಿಬಿಟ್ಟಿದ್ದೆ ಅದಿಷ್ಟು ಓದಾಕ ಅವತ್ತು. ಅದಕ್ಕೆ ಗುರುವಿನೊಳಗ ಭಕ್ತಿ ಬರಬೇಕಾಗಿತ್ತು ಅಂತಂದರೆ ಮೊದಲು ಭಯ ಇರಬೇಕು. ಆ ಭಯ ನನ್ನನ್ನು ಬೆವರಿಳಿಸಿಬಿಡ್ತು, ಒಳಗಿರ್ತಕ್ಕಂಥ ಭಯ. ಅದಕ್ಕೆ ನಮ್ಮ ನಾಗೇಶ್ ಹೇಳ್ದ ಹಾಡೋಕ್ಕೆ ಬರೋದಿಲ್ಲಪ್ಪ ನನಗೆ ಅಂತ. ಆದರೆ ಒಂದು ನಮ್ಮ ನಾಗೇಶ್ನಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇದು ಒಂದು ಭವ್ಯವಾಗಿರ್ತಕ್ಕಂಥ ಮಾನವ ಜನ್ಮ. ಇದು ಇಂಥ ಒಂದು ಜನ್ಮದೊಳಗ ನಮ್ಮ ಉದರ ಪೋಷಣೆಗಾಗಿ ಎಷ್ಟೆಲ್ಲ ಕಷ್ಟಗಳನ್ನು ಪಡ್ತೀವಿ, ಇಲ್ಲ ಅಂತಲ್ಲ, ಕಷ್ಟ ಪಡಬೇಕು. ನಮ್ಮ ಉದರ ಪೋಷಣೆ ಅಂತಂದ್ರೆ ನಾವು ಊಟ ಮಾಡಲಿಕ್ಕಾಗಿ. ಆದರೆ ಸಂದರ್ಭ ಗುರುವಿನ ಪೌರ್ಣಿಮೆ ಇರ್ಬೋದು, ಗುರುವಿನ ಕಾರ್ಯಕ್ರಮ ಇರ್ಬೋದು, ನಮಗೆ ನಮ್ಮ ಹಿಂದೆ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ನಾವು ಗಳಿಸಿದಂಥ ಧನ ಧಾನ್ಯ, ಹೆಂಡತಿ ಮಕ್ಕಳು, ಸಂಪತ್ತು, ಸಿರಿ ಯಾವುದು ಬರೋದಿಲ್ಲ. ಇವತ್ತೇನೋ ಇಲ್ಲಿ ಸಲ್ಲಿಸ್ತೀವಲ್ಲ ನಾವು ಸೇವೆ, ಇದು ಮಾತ್ರ ನಿಜವಾಗಿ ನಾವು ಬ್ಯಾಂಕಿನೊಳಗೆ ಡಿಪಾಸಿಟ್ ಮಾಡಿರ್ತಕ್ಕಂಥ ಹಣ ನಮ್ಮ ಹೆಸರಿನೊಳಗೆ ಇರ್ತದೋ ಹಂಗ ಇವತ್ತು ಮಾಡ್ತಕ್ಕಂಥ ಪುಣ್ಯ ಮಾತ್ರ ನಮಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಈ ವೇದಿಕೆ ಮೂಲಕನೇ ಹೇಳಿಬಿಡ್ತೀನಿ ನಾನು. ಯಾಕಂತಂದ್ರೆ ಆತ್ಮೀಯ ನಮಗೆ. ನಾನು ಆಗಲೇ ಹೇಳಿದೆ, ಸಂಗೀತದೊಂದು ಕಣ್ಣು, ಸಾಹಿತ್ಯದೊಂದು ಕಣ್ಣು ಅಂತ. ನನಗೆ ಒಂದೇ ಕಣ್ಣು ಮಾಡಿ ಕುಂತ್ಬಿಟ್ಟಾನೆ. ಈಗ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಇರಂಗಿಲ್ಲ. ನಾವು ಬೇರೆಯವ್ರನ್ನೆಲ್ಲ ಕರ್ಕೊಂಡು ಬಂದು ನಾವು ಪುರಾಣ ಮಾಡಬೇಕು. ಮೌನೇಶನ್ ಚೆನ್ನಾಗಿ ಮಾತಾಡ್ತಾನಪ್ಪ, ಹಾಡೋರು ಬೇಕಲ್ಲ ಮತ್ತೆ ಅವರು ಚೆನ್ನಾಗಿ ಆಡ್ತಿದ್ರು, ನಾನು ಚೆನ್ನಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಕೇಳತಕ್ಕಂಥವರ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗ್ತದಲ್ಲ. ಅದಕ್ಕಾಗಿ ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಈ ಒಂದು ಜನ್ಮವನ್ನು ಗುರುಗಳ ಸೇವೆಗಾಗಿ ಸಲ್ಲಿಸಬೇಕು. ಯಾಕಪ್ಪ ಅಂತಂದರೆ ಈತನು ಈ ಒಂದು ಬಯಲಾಟದ ಫೀಲ್ಡ್ನೊಳಗದಾನ, ಇಲ್ಲ ಅಂತಲ್ಲ. ಆದರೆ ನನಗೆ ಅಪ್ಪನವರು ತಮ್ಮ ಕಡೆ ಕರ್ಕೊಂಡು ಬಿಟ್ರು, ನೀವಿಬ್ಬರು ಬೆಳಕಾಗ್ತೀರಪ್ಪ ಅಂತೇಳ. ಅವತ್ತೇನು ಹೇಳಿದ್ರು ಅಂತಂದರೆ, ನೀವು ಒಂದು ಈ ಯಾತ್ರೆ ನಡೆಸ್ಕೊಂಡು ಹೋಗ್ರಪ್ಪ, ಬೆಳಕಾಗ್ತೀರಿ ಅಂತ ಹೇಳ್ದ. ನಾನು ಈ ಒಂದು ಪಾರಮಾರ್ಥದೊಳಗೆ ಪುರಾಣ ಹೇಳಿಕಂತ ನನಗೆ ಸಿಗೋದು ವರ್ಷಕ್ಕೆ ಒಂದು 3-4 ಪುರಾಣ ಸಿಗುತ್ತಾವ. ನಾನೇನು ಅವ್ರನ್ನ ಇಷ್ಟು ಕೊಡು ಅಷ್ಟು ಕೊಡು ಅಂತ ಕೇಳಂಗಿಲ್ಲ, ಏನಿಲ್ಲ. ಅವ್ರು 5,000 ಕೊಟ್ಟರೆ ತಗೋಬೇಕು, 3,000 ಕೊಟ್ಟರೆ ತಗೋಬೇಕು, 10,000 ಕೊಟ್ಟರೆ ತಗೋಬೇಕು. ಆದರೆ ನಮ್ಮ ನಾಗೇಶಿಗೂ ಕೂಡ ಬೆಳಕಾಗ್ತೀಯಪ್ಪ ಅಂತ ಹೇಳ್ದಾನ. ಬಯಲಾಟದೊಳಗೆ ಬೆಳಕಾಗ್ಯಾನ. ಒಂದು ದಿನಕ್ಕೆ 5,000 ರೂಪಾಯಿ ದುಡಿತಾನ. ನಾನು 11 ದಿನ ಪುರಾಣ ಹೇಳಿದಪ್ಪ ಅಂತಂದ್ರೆ ನನಗೊಂದು 5,000-6,000 ಕೊಡ್ತಾರ. ಆದರೆ ನಾನು ಬಿಡದೆ, ನನಗೆ ಎಷ್ಟೇ ಕಷ್ಟ ಇರಲಿ ಬಿಡದೆ ಗುರುಗಳ ಒಂದು ಸೇವೆ ಮಾಡಬೇಕು, ನನಗೆ ಇದೇ ಕೊಟ್ಟಾನ, ಏನು ಮಾಡೋಕ್ಕಾಗುತ್ತೆ ಮತ್ತೆ ಅಂತ ಹೇಳಿ ನಾ ಸೇವೆ ಮಾಡ್ತಾ ಇದ್ದೀನಿ. ದಿನಕ್ಕೆ 5,000 ದುಡಿದ್ರೂ ಕೂಡ ಇನ್ನೂ ನನಗೆ ತೃಪ್ತಿಯಾಗಿಲ್ಲ ಅಂತಂದರೆ ಹೆಂಗ? ಅದಕ್ಕಾಗಿ ಈ ಮಾನವ ಜನ್ಮದು ದೊಡ್ಡದು, ಉಚ್ಚಪ್ಪಗಳಿರ, ಹಾನಿ ಮಾಡಿಕೊಳ್ಳಲು ಬೇಡಿರಿ. ನಾನು ನೇರವಾಗಿ ನಿನಗೇ ಹೇಳಿನಂತ ಅನ್ಕಬೇಡ, ನಿನಗೇನೆ ಹೇಳಿರೋದು. ಯಾಕಂತಂದ್ರೆ ನೀನು ಆತ್ಮೀಯ. ಇವತ್ತು ಪ್ರಪಂಚದೊಳಗಿರ್ತಕ್ಕಂಥ ಬಂಧುಗಳು ರಕ್ತ ಸಂಬಂಧನೇ ಬೇರೆ, ಆತ್ಮೀಯರೇ ಬೇರೆ. ರಕ್ತ ಸಂಬಂಧಗಳು ಅಣ್ಣ, ತಮ್ಮ, ಮಾವ, ಅಳಿಯ ಇವರೆಲ್ಲ ಆಗಿ ಹೋಗ್ಬಿಡ್ತಾರೆ. ಆತ್ಮೀಯರಂತಂದ್ರೆ ಯಾರೋ ಗೊತ್ತಿಲ್ಲ, ಯಾರಿಗ್ಯಾರೋ ಗೊತ್ತಿಲ್ಲ. ನಾವು ಪಾದಯಾತ್ರೆ ಮಾಡ್ತೀವಿ, ಅವ್ರು ಯಾರೋ ಗೊತ್ತಿಲ್ಲ. ಆದರೆ ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇರ್ತದೆ. ಅವ್ರೇನ ಸಂಬಂಧ ಇರ್ತಾರೇನೋ, ಇರಂಗಿಲ್ಲ. ನಾನು ನೀನು ಅಷ್ಟೇ, ಪ್ರತಿಯೊಬ್ಬರು ಕೂಡ ರಕ್ತ ಸಂಬಂಧ ಬಿಟ್ಟಿವಪ್ಪ ಅಂತಂದ್ರೆ ಅದು ಆತ್ಮ ಸಂಬಂಧ ಅಂತ ತಿಳ್ಕೋಬೇಕು. ಅದು ಮಾತ್ರ ಶಾಶ್ವತವಾಗಿರ್ತಕ್ಕಂಥದ್ದು. ಯಾವಾಗ ಬಂಧುಗಳು ಎಂಬರು ಬಂದುಂಡು ಹೋಗುವರಲ್ಲದೆ ಬಂಧನ ಕಳೆಯಲು ಅರಿಯರು. ಬಂಧುಗಳೇನತಕ್ಕಂಥವರು ನಮ್ಮ ಮನೆಯೊಳಗೆ ಕಾರ್ಯಕ್ರಮ ಮಾಡ್ತಾ ಇದೀವಪ್ಪ ಅಂತಂದ್ರೆ ಬಂದು ಊಟ ಮಾಡಿ ಹೋಗ್ತಾರ. ಬಂಧನವನ್ನು ಕಳೆಯತಕ್ಕಂಥವರು ಯಾರಪ್ಪ ಅಂತಂದ್ರೆ ಅದೇ ಗುರುಗಳು. ಅಂತ ಒಂದು
ಗುರುಗಳ ಸೇವೆಯನ್ನು ನಾವು ಮಾಡಿದಾಗ ಮಾತ್ರ ನಮ್ಮ ಜನ್ಮ ಪರಿಪೂರ್ಣ ಆಗ್ತದೆ. ಯಾಕಪ್ಪ ಅಂತಂದ್ರೆ ಪ್ರಪಂಚ ಮಾಡೋದಕ್ಕೆ ಯಾವುದೇ ಆತಂಕವಿಲ್ಲ. ಆದರೂ ಕೂಡ ಒಂದು ಸ್ವಲ್ಪ ಹೊತ್ತಾದರೂ ಒಂದು ಪುರಾಣದೊಳಗಾಗಲಿ ಯಾವುದೇ ಒಂದು ಮಠದಾಗ ಕಾರ್ಯಕ್ರಮ ಇರ್ತಕ್ಕಂಥ ಸಂದರ್ಭದೊಳಗಾಗಲಿ ನಾವು ಕರಿಬಾರದು. ನೀನಾಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಕೊಡಬೇಕು ಎನ್ನತಕ್ಕಂಥ ನನ್ನ ಆಜ್ಞೆಯನ್ನು ನನ್ನ ಆತ್ಮೀಯನಾಗಿರ್ತಕ್ಕಂಥ ಹಿರಿನಾಗೇಶ್ ಅವರಿಗೆ ತಿಳಿಸ್ತಾ ಇದ್ದೀನಿ. ಚಪ್ಪಳ ಹೊಡೆದು ಹಾಗೆ ಸಮಯ ಭಾಳ ಆಗತ್ತೆ ಅಂತ ಏನು ಅನ್ನಂಗಿಲ್ಲ. ಇವತ್ತು ಊಟ ಮಾಡೋಕೆ ಪ್ರಸಾದ ಐತೆ, ಕೇಳೋವರಿಗೆ ಕಾರ್ಯಕ್ರಮ ಐತೆ. ಆದರೂ ಕೂಡ ಈಗ ಈ ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಪೂಜನೀಯರ ಒಂದು ಪಾದ ಪೂಜೆ ಆದ ಮೇಲೆ ಅಪ್ಪನವರ ಒಂದು ತುಲಾಭಾರ ಇರ್ತದೆ. ತುಲಾಭಾರ ಆದಮೇಲೆ ಯಾರು ಒಮ್ಮಕ್ಕಲೇ ನಮಸ್ಕಾರ ಮಾಡೋಕ್ಕೆ ಬರಬೇಡ್ರಿ. ಆಮೇಲೆ ಅವರ ಒಂದು ತಾತನವರ ಆಶೀರ್ವಚನ ಇರ್ತದೆ. ಅವರ ಆಶೀರ್ವಚನ ಆದಮೇಲೆ ಈ ಒಂದು ಕಾರ್ಯಕ್ರಮ ಸಂಪೂರ್ಣಗೊಳ್ಳುತ್ತದೆ. ಅದಕ್ಕಾಗಿ ಈಗ ನಮ್ಮ ಕರಿಬಸವನಗೌಡರು ಕೂಡ ಈ ಒಂದು ವೇದಿಕೆಗೆ ಬರಬೇಕು. ನಮ್ಮ ಕರಿಬಸವನಗೌಡರು ಅಷ್ಟೇ ಒಂದು ಈಟೇಟು ಬಂದು ಹೋಗ್ತಾರ. ಆತನೊಂದೇಟು ಬೈದಿಲ್ಲ ಅಂತೀಯ ಅಲ್ಲ, ಏನು ಮಾತಾಡಂಗಿದ್ರೆ ನೇರವಾಗಿ ಮಾತಾಡಿಬಿಡ್ಬೇಕು. ಎಲ್ಲರಿಗೂ ಬೇಕಾಗ್ತೈತೇನಪ್ಪ, ನನಗೇನು ತಕ್ಕೈತೆ ನೋಡಪ್ಪ ನಿನ್ನ ಬಯಕ. ಬರ್ರಿಪ್ಪ, ಎಲ್ಲ ತಯಾರು ಮಾಡಿಕೆ ಬರ್ರಿ ಮುಂದಕ್ಕೆ ಸರ್ಕಂತ ಬರ್ರಿ. ಕರಿಬಸವನಗೌಡರು ಬರಬೇಕು. ಪಾದ ಪೂಜೆ ಹಾಗೆ ನಡೀತಾ ಇರ್ತದೆ. ನೀವೊಂದು ಹಾಡನ್ನು ಆಡಬೇಕು. ನೀವು ಪಾದ ಪೂಜೆ ಮಾಡಿಕೊಳ್ತಕ್ಕಂಥವ್ರು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಸ್ವಲ್ಪ ಮುಂದಕ್ಕೆ ಬರ್ರಿ. ನಮಸ್ಕಾರ ಮಾಡಕ್ಕೆ ಯಾರು ಬರಬೇಡ್ರಿ. ತುಲಾಭಾರ ಆದಮೇಲೆ ಲಾಸ್ಟಿಗೆ ತಾತನವರ ಆಶೀರ್ವಚನ ಆದಮೇಲೆ ನಮಸ್ಕಾರ ಮಾಡುವಂತ್ರಿ. ಯಾರಾದರೂ ಭಕ್ತರು ಕಾಣಿಕೆ ಕೊಡ್ತಕ್ಕಂಥವ್ರು ಏನಾದರೂ ಇದ್ರೆ ಅಲ್ಲಿ ಹಿಂದ್ಗಡೆ ಇಲ್ಲೆಲ್ಲೇ ಕಾಣಿಕೆ ಬರಿತಾ ಇದ್ದಾರೆ, ಬರೆಸ್ರಿ. ಪಾದ ಪೂಜೆ ಮಾಡೋರು ಒಬ್ಬೊಬ್ಬರೇ ಏರ್ರಿ, ಜಾಸ್ತಿ ಜನ ನಿಂತ್ಕೊಬೇಡ್ರಿ. ತಾಯಿ ತಂದೆಗಳ ಚಿತ್ತವನೋ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು. ತಾಯಿ ತಂದೆಗಳ ಚಿತ್ತವನೋಲಿಸಿ ತಾಯಿ ತಂದೆಗಳ ಚಿತ್ತವನೋಲಿಸಿ ನಿತ್ಯ ದಾನವ ಮಾಡಿ ಫಲವೇನು ಸತ್ಯ ಸದಾಚಾರ ಇಲ್ಲದವನು ಜಪ 10,000 ಮಾಡಿ ಫಲವೇನು ಜಪ 10,000 ಮಾಡಿ ಫಲವೇನು. ಎತ್ತ ತಾಯಿ ಗುರುವೇ ನಿನ್ನಾಟವಲ್ಲವ್ಯಾರ್ಯಾರೋ
ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರು ಒಕ್ಲುಗ್ರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಒಕ್ಲುಗ್ರ ಮುದ್ದಪ್ಪನ ಮನೆಯ ಒಕ್ಕಲುತನವ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದಾವ ಕೇಳಿ ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದಾವ ಕೇಳಿ ಕುಂಬರಗುಂಡಣ್ಣನ ಮನೆಯ ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದಾವ ಕೇಳಿ ಕುಂಬರಗುಂಡಣ್ಣನ ಮನೆಯ ಕುಡುಕೆ ಶಬ್ದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹಡ್ಪದಪ್ಪಯ್ಯನ ಮನೆಯ ಡೋಲಿನ ಶಬ್ದಾವ ಕೇಳಿ ಹಡ್ಪದಪ್ಪಯ್ಯನ ಮನೆಯ ಡೋಲಿನ ಶಬ್ದಾವ ಕೇಳಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಂ ತೈತೋಂ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಹರನೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವ್ರ್ಯಾರ್ಯಾರೋ महाप्राणदीपं शिवं शिवं महुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादिव्यतेजं भवानी समेतं भजे मंजुनाथं ಎಲ್ಲರೂ ವಿಜಯೋತ್ಸವ ವಿಜಯೋತ್ಸವ ಪಾದನಟ್ಟಿ ಗ್ರಾಮದಿ ವೈಭವದಿ ಉತ್ಸವ ವಿಜಯೋತ್ಸವ ವಿಜಯೋತ್ಸವ ಪಾದನಟ್ಟಿ ಗ್ರಾಮದಿ ವೈಭವದಿ ಉತ್ಸವ ವಿಜಯೋತ್ಸವ ವಿಜಯೋತ್ಸವ ಪಾದನಟ್ಟಿ ಗ್ರಾಮದಿ ವೈಭವದಿ ಉತ್ಸವ ಕರಿಬಸವ ಶಿವ ಶರಣರ ತುಲಭಾರ ವೈಭವ ಕರಿಬಸವ ಶಿವ ಶರಣರ ತುಲಭಾರ ವೈಭವ ಕಣ್ಣ ತುಂಬ ಕಂಡು ಬಂದೆಲ್ಲ ಮಾಧವ ಕಣ್ಣ ತುಂಬ ನೋಡಿದನ್ನೆಲ್ಲ ಮಾಧವ ವಿಜಯೋತ್ಸವ ವಿಜಯೋತ್ಸವ ಮಾದನಟ್ಟಿ ಗ್ರಾಮದಿ ವೈಭವದಿ ಉತ್ಸವ ಶ್ರೀಶೈಲದ ಸುಕ್ಷೇತ್ರದ ಪುಣ್ಯ
ಶ್ರೀಶೈಲ ಸುಕ್ಷೇತ್ರದ ಪುಣ್ಯದಾನಿದೆ ಬಾದಲಟ್ಟಿ ಕರೆದು ಬಂತು ದಿವ್ಯವಾರಿದೆ ಮಲ್ಲಿಕಾರ್ಜುನನ ಮಹಾದಿವ್ಯ ರೂಪದೇ ಮಲ್ಲಿಕಾರ್ಜುನನ ಮಹಾದಿವ್ಯ ರೂಪದೇ ಹರಿಬಸವ ದೇವನೆಂಬ ಪುಣ್ಯ ನಾಮದೇ ಹರಿಬಸವ ದೇವನೆಂಬ ಪುಣ್ಯ ನಾಮದೇ ವಿಜಯೋತ್ಸವ ವಿಜಯೋತ್ಸವ ಬಾದಲಟ್ಟಿ ಗ್ರಾಮದಿ ವೈಭವದಿ ಉತ್ಸವ ವಿಜಯೋತ್ಸವ ವಿಜಯೋತ್ಸವ ಬಾದಲಟ್ಟಿ ಗ್ರಾಮದಿ ವೈಭವದಿ ಉತ್ಸವ ಕರಿಬಸವ ಕರಿಬಸವ ಶಿವಶರಣರ ಕುಲಮಾರ ವೈಭವ ಕರಿಬಸವ ಶಿವಶರಣರ ಕುಲಮಾರ ಉತ್ಸವ भवहराय च महाप्राणदीपं शिवं शिवं भजे मञ्जुनाथं शिवं शिवं अद्वैतभास्करम् अर्धनारीश्वरं त्रिदशहृदयङ्गमं चतुर्दधि सङ्गमं पञ्चभूतात्मकं षट्शत्रुनाशकं सप्तस्वरेश्वरं अष्टसिद्धीश्वरं नवरसमनोहरं दश दिशासु विमलम् मेकादशोज्ज्वलं मेकनाथेश्वरं प्रस्तुतिव शङ्करं प्रणतजनकिङ्करं दुर्जनभयङ्करं सज्जनशुभङ्करं प्राणिभवतारकं प्रकृतिहितकारकं भुवनभव्यभवनायकं भाग्यात्मकं रक्षकम् ईशं सुरेशं ऋषेशं परेशं नटेशं गौरीशं गणेशं भूतेशं महामधुर पञ्चाक्षरी मन्त्रमार्चं महाहर्षवर्ष प्रवर्षं सुशीर्षं नमो हराय च स्मरहराय च पुरहराय च रुद्राय च भद्राय च इन्द्राय च नित्याय च निर्निद्राय च महाप्राणदीपं शिवं शिवं भजे मञ्जुनाथं शिवं शिवं दं दं दडं दं दडं दं दडं दं दठक्कानिनादनवताण्डवाडम्बरं तद्दिम्मि तगदिम्मि दिद्दिम्मि दिमि दिम्मि सङ्गीतसाहित्य सुमकमलबम्बरम् ओङ्कार ह्रीङ्कार श्रीङ्कार ऐङ्कार मन्त्रबीजाक्षरं मञ्जुनाथेश्वरं ऋग्वेदमाद्यं यजुर्वेदवेद्यं सामप्रगीतम् अथर्वप्रभातं पुराणेतिहासं प्रसिद्धं विशुद्धं प्रपञ्चैकसूत्रं विबुद्धं सुसिद्धं नकारं मकारं सिकारं बकारं यकारं निराकार साकार सारं महाकालकालं महानीलकण्ठं महानन्दनन्दं महाट्टाटहासं जटाजूटरङ्गैकगङ्गा सुचित्रं ज्वलद्वुग्रनेत्रं सुमित्रं सुगोत्रं महाकाशभासं महाभानुलिङ्गं महाभद्रुवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनम् उज्जयिनीपुरमहाकाळेश्वरं वैद्यनाथेश्वरं महाभीमेश्वरम् अमरलिङ्गेश्वरं रामलिङ्गेश्वरं काशीविश्वेश्वरं परं कृष्णेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरम् लिङ्गात्मकं ज्योतिलिङ्गात्मकं वायुलिङ्गात्मकम् आत्मलिङ्गात्मकम् अखिललिङ्गात्मकम् अग्निसोमात्मकम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् अनादिम् अमेयम् अजेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं
च भाग्याय च शान्ताय च शौर्याय च